ನಿಮ್ಗೆ ಏನೇನು ಕೇಳಬಾರ್ದು ಅಂತ ಹೇಳ್ಬಿಟ್ರೆ ನಾನು ಅದನ್ನ ಕೇಳಲ್ಲ. ಪಿಕ್ಚರ್ ಸೇಲ್ ಆಯ್ತಾ ಸೇಲ್ ಆಗ್ಲಿಲ್ವಾ ಅಂತ ಕೇಳಬಾರ್ದು. ಯಾಕೆ ಮದುವೆ ಆಗ್ತಿಲ್ಲ ಕೇಳಬಾರ್ದು. ಅದಾದ್ಮೇಲೆ ಒಂಚೂರು ಡಿಲೇ ಆದ್ರೆ ಯಾಕೆ ಏನಾದ್ರು ಸಮಸ್ಯೆ ಇದೆಯಾ ಅಂತಾನು ಕೇಳಬಾರ್ದು. ಅದನ್ನು ಕೇಳ್ಬಿಡ್ತಾರೆ. ಸಮಸ್ಯೆ ಇರ್ಬೇಕಲ್ಲ. ಪೆನ್ ಡ್ರೈವ್ ಬಗ್ಗೆ ಕೇಳಬಾರ್ದು. ನಮ್ದು ಹಾರ್ಡ್ ಡಿಸ್ಕ್ ಸರ್. ಮಾತು ಚೆನ್ನಾಗಿ ಆಡ್ತೀರಾ. ಕೆಲವೊಂದು ಬಾಯಿ ಮಿಸ್ಟೇಕ್ ಆಗಿ ಬರುತ್ತೆ, ಬಾಯಿ ತೊಳ್ಕೊಂಡ್ರೆ ಸರಿ ಹೋಗುತ್ತಲ್ಲ, ಕಳಿಸ್ಕೊಬಿಡಿ. ಬಲ್ಮಾ ಬಲ್ಮಾ ಲಾಗೆ ನೋ ಮೊರೆ ಲಾಗೆ ನೋ ಮೊರೆ ಬಲ್ 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 ಬಲ್ಮಾ 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 ಲಾಗೆ ನೋ ಮೊರೆ ಲಾಗೆ ನೋ ಮೊರೆ ಬಲ್ಮಾ ಬಲ್ಮಾ. ಕೋಟಿ ಸಿನಿಮಾದ ರಿಜೆಕ್ಟ್ ಆಗಿರುವ ಸಾಂಗ್ಗಳ ಒಂದು ಕಾನ್ಸರ್ಟ್ ಮಾಡಿದ್ರೆ ಕೋಟಿ ಸಿನಿಮಾದ ರಿಜೆಕ್ಟ್ ಹಾಡುಗಳ ಕಾನ್ಸರ್ಟ್ ಮಾಡುವ ಐಡಿಯಾದಲ್ಲಿ ಸುಮಾರು ಒಂದು 100 ಶಬ್ದಗಳನ್ನು ನೀನು ಆಯ್ಕೆ ಮಾಡಿ ಅದರಲ್ಲಿ ಒಂದು ಹಾಡು ಮಾಡಬೇಕು ಅಂತ ಹೇಳಿದ್ರು. ಅದಾದಮೇಲೆ ನಾನು ಆಗಲ್ಲ ಅಂದಿದ್ದಕ್ಕೆ ನನ್ನ ಒಂದು ಕತ್ಲೆ ಕೋಣೆಯೊಳಗೆ ಕೂಡಾಕಿ ಚಾವಟಿಯಿಂದ 40 ಬಾರಿ ನನಗೆ ಏಟನ್ನು ಕೊಟ್ಟು ಒಂದ್ ಕಡೆ ಎಲ್ಲೋ ಒಂದು ದಿನ ಹೇಳಿದ್ರು ಫಸ್ಟ್ ಟೈಮ್ ತರ ನಾನು ನಡ್ಸ್ಕೊಂಡಿದ್ದೀನಿ ಅಂತ. ಹೌದು, ಅದನ್ನ ಅವರು ಆಕ್ಚುಲಿ ಅಲ್ಲೇ ಬೈಬೋದಾಗಿತ್ತು. ನನಗೆ ಅವರು ಬೈದಿಲ್ಲ, ಅವ್ರು ಬೈಬೇಕು. ಯಾಕೆಂದ್ರೆ ಇಲ್ಲದಿದ್ರೆ ನಾವೆಲ್ಲ ಸೇರಿ ಹರಿದು ಮುಕ್ಕಿ ತಿಂದ್ಬಿಡ್ತೀವಿ. ಇದಂತೂ ಪಕ್ಕ, ಈ ಇಂಡಸ್ಟ್ರಿ ಹಂಗೆ ಇರೋದು. ಅದ್ 4 ಜನಕ್ಕೆ ಇನ್ಸ್ಪೈರ್ ಮಾಡುತ್ತೆ ಅಂದ್ರೆ ಖುಷಿ ಅಲ್ವಾ? ಎಷ್ಟು ಜನ ಹೇಳ್ತಾರೆ ಗೊತ್ತಾ ಹೋದಾಗೆಲ್ಲ, ಅಣ್ಣ ಬೆಳಿತೀವಣ್ಣ ಅಂತಾರೆ. ವಿಚ್ ಇಸ್ ಗುಡ್ ಅಲ್ಲ. ಲವ್ಲಿ. ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತೀರಿ, ಮನ್ಸುಗೊಳ್ಳೆದು. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಕೀರ್ತಿ ENT ಕ್ಲಿನಿಕ್ಗೆ ವಿಸಿಟ್ ಮಾಡೋದಕ್ಕೆ. ಇವತ್ತು ನಮ್ಮ ಕೀರ್ತಿ ENT ಕ್ಲಿನಿಕ್ನ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಉತ್ತರಹಳ್ಳಿ ಮೇನ್ ರೋಡಲ್ಲಿರೋ ಪಾಕಶಾಲಾ ಹೆರಿಟೇಜ್ಗೆ ಶಿಫ್ಟ್ ಮಾಡಿದ್ದೀವಿ. ಹಾಗೆ ನೀವೆಲ್ಲರೂ ಆಲ್ರೆಡಿ ಪ್ರೋಮೋದಲ್ಲಿ ನೋಡಿರ್ತೀರಾ ಇವತ್ತು ಯಾರು ಬಂದಿದ್ದಾರೆ ಗೆಸ್ಟ್ ಅಂತ. ಅವ್ರ ಬಗ್ಗೆ ಒಂದು ಸಣ್ಣ ವರ್ಣನೆ ಮಾಡ್ತೀನಿ. ಇವರು ಎಣ್ಣೆಗಲ್ಲ, ಎಣ್ಣೆ ಬಾಟ್ಲಿಗೆ ಕಿಕ್ ಕೊಟ್ಟಂತಹ ಕಲಾವಿದ. ಎಲ್ಲರೂ ರಾಂಗ್ ಹಿಡ್ಕೊಂಡು ಫೇಮಸ್ ಆದ್ರೆ ಇವ್ರು ಎಣ್ಣೆ ಬಾಟ್ಲಿ ಹಿಡ್ಕೊಂಡು ಫೇಮಸ್ ಆದವರು. ಹೀರೋಗೂ ಸೈ, ವಿಲನ್ಗೂ ಸೈ, ಒಟ್ಟಾರೆ ನಟನೆ ಅಂದ್ರೆ ಎಂಥ ಪಾತ್ರಕ್ಕೂ ಸೈ. ಬಡವರ ಮಕ್ಕಳನ್ನ ಬೆಳೆಸೋ ಸಂಸ್ಥೆಗೆ ರಾಯಭಾರಿ ಇವರು. ಇವತ್ತು ನಮ್ಮ ಕ್ಲಿನಿಕ್ಗೆ ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಕೋಟಿ ಧನಂಜಯ ಅಂತಾನೆ ಕರಿಬಹುದು ಇವ್ರನ್ನ. ಇನ್ಮೇಲೆ ಡಾಲಿ ಧನಂಜಯ ಹೋಗಿ ಕೋಟಿ ಧನಂಜಯ ಆಗ್ಬೋದಾ? ಆಗ್ಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ಕೀರ್ತಿ ENT ಕ್ಲಿನಿಕ್ಗೆ ಬಂದಿದ್ದಾರೆ. ಥ್ಯಾಂಕ್ ಯು. ಮತ್ತೊಬ್ಬರು ವಿಶೇಷ ಅತಿಥಿ ಬಂದಿದ್ದಾರೆ. ಅವರು ನನ್ನ ನೆಚ್ಚಿನ ವ್ಯಕ್ತಿಯೂ ಹೌದು. ನನಗೆ ಮೊದಲನೇ ಬಾರಿ ಟಿವಿಯಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶ ಕೊಟ್ಟ ವ್ಯಕ್ತಿನೂ ಅವರು. ಅವ್ರ ಬಗ್ಗೆ ಹೇಳಬೇಕು ಅಂದರೆ, 100 ಕಲಾವಿದರಿಗೆ ಇವರೇ ವೇದಿಕೆ, ಕನ್ನಡ ಕಿರುತೆರೆಗೆ ಇವರೇ ಅತಿ ದೊಡ್ಡ ಕಾಣಿಕೆ. ಅನೇಕ ರಿಯಾಲಿಟಿ ಶೋ ಮತ್ತು ಧಾರಾವಾಹಿಗಳ ತೆರೆಯ ಹಿಂದಿನ ದೊರೆ ಇವರು. ಕಲರ್ಸ್ ಕನ್ನಡದ ಮಾಜಿ ಮುಖ್ಯಸ್ಥ, ಜಿಯೋ ಸ್ಟುಡಿಯೋಸ್ ಕನ್ನಡದ ಪ್ರೆಸೆಂಟ್ ಮುಖ್ಯಸ್ಥ, ಕನ್ನಡದ ಉದಯೋನ್ಮುಖ ನಿರ್ದೇಶಕ, ಭರವಸೆಯ ನಿರ್ದೇಶಕ, ಈಗ ಕೋಟಿ ಚಿತ್ರದ ನಿರ್ದೇಶಕ ಪರಮೇಶ್ವರ್ ಗುಂಡ್ಕಲ್ ಅವರು ಬಂದಿದ್ದಾರೆ. ಸರ್, ಥ್ಯಾಂಕ್ ಯು ಸೊ ಮಚ್. ಕ್ಲಿನಿಕಲ್ಲಿ ನಾನು ಸ್ಟೆಥೋಸ್ಕೋಪು, ಥರ್ಮೋಮೀಟರ್ ಎಲ್ಲ ಇರುತ್ತೆ ಅಂತ ಅನ್ಕೊಂಡಿದ್ದೆ. ಕೇಳೋದು ಹೆಚ್ಚ, ನಾನು ತರೋದು ಹೆಚ್ಚ. ಡಾಲಿ ಅವ್ರನ್ನ ಚೆಕ್ ಮಾಡಲೇಬೇಕು ಅಂತ ಫಸ್ಟ್ ಡಾಲಿ ಅವ್ರನ್ನ ಚೆಕ್ ಮಾಡ್ಬಿಡ್ತೀನಿ. ರಿಲೀಸ್ ಹತ್ರ ಇದೆಯಲ್ಲ, ಜಾಸ್ತಿ ಇರುತ್ತೆ ಹಾಕ್ಬಿಟ್ಟು. ಏನು ಕೋಟಿ 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 ಅಂತಿದೆ ಸರ್. ಕೋಟಿ 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 ಅಂತ ನಿನ್ನೆ ರಾತ್ರಿನೂ ಕನಸು ಬಿದ್ದಿತ್ತು ನನಗೆ. ಹೌದಾ? ನಮ್ದು ENTಲಿ ಫಸ್ಟ್ ಇಯರ್ಸ್ ಚೆಕ್ ಮಾಡ್ಬೇಕು ಸರ್. ಕಿವಿ ಚೆನ್ನಾಗಿದೆ, ಬಟ್ ಅವರು ಆಡೋ ಮಾತುಗಳಿಗೆಲ್ಲ ತಲೆ ಕೆಡಿಸ್ಕೊಬೇಡಿ. ಅದೆಲ್ಲ ಮೊದಲು ಎಲ್ಲ ತಲೆ ಕೆಡಿಸ್ಕೊಂತಾರೆ, ಇವಾಗ ಖಂಡಿತ ತಲೆ ಕೆಡಿಸ್ಕೊಳ್ಳಲ್ಲ. ನಾಲ್ಗೆ ತೋರಿಸಿ. ಹಾಂ, ಮಾತು ಚೆನ್ನಾಗಿ ಆಡ್ತೀರಾ. ಕೆಲವೊಂದು ಬಾಯಿ ಮಿಸ್ಟೇಕ್ ಆಗಿ ಬರುತ್ತೆ, ಬಾಯಿ ತೊಳ್ಕೊಂಡ್ರೆ ಸರಿ ಹೋಗುತ್ತೆ. ತಲೆ ಕೆಡಿಸ್ಕೊಬೇಡಿ. ಲೀಗಲ್ ಆಗಿ ಮಾತಾಡಬೇಕು ಅಂದರೆ ಸ್ವಲ್ಪ ಮಕ್ಕಳಾಗೋದು ಕಷ್ಟ ನಿಮ್ಗೆ. ಇವಾಗ ಏಕೆ ಮದುವೆ ಆಗ್ಬೇಕು ಫಸ್ಟ್. ತಲೆ ಚೆಕ್ ಮಾಡಿ. ಓಹೋ, ನಟ, ನಿರ್ಮಾಪಕ, ಸಾಹಿತ್ಯ ರಚನೆಕಾರ. ಇದೇನು ಅಂತಿಂತ ಸಿರಪ್ ಕುಡಿದಿರೋ ತಲೆ ಅಲ್ಲ, ಇದು ಅಮೃತ ಕುಡಿದಿರೋ ತಲೆ. ಓಕೆ, ಸೊ ಒಳ್ಳೇದಾಗಲಿ. ಹೆಲ್ದಿಯಾಗಿದ್ದೀರಾ. ನಮ್ಮ ಕ್ಲಿನಿಕ್ಗೆ ನಿಮಗೆ ಸ್ವಾಗತ. ಪರಮ್ ಸರ್, ನೋಡೋಣ. ಈ ಕಡೆ ಹಾರ್ಟ್ ಇರೋದು ಇದು ನಮ್ದ್ರಲ್ಲಿ ಚೇಂಜ್ ಮಾಡಿದ್ದೀವಿ. ಇದೇನು ಸರ್, ಇನ್ನು ಕಲರ್ಸ್ ಕನ್ನಡ ಬಿಟ್ಟು ಈಚೆನೇ ಬಂದಿಲ್ಲ ನೀವು? ಕಲರ್ಸ್ 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 ಅಂತಿದೆಯಲ್ಲ ಸರ್. ಕಿವಿ ನೋಡೋಣ ಸರ್. ಹಾಂ, ನೀವು ಜನ ಆಡೋ ಮಾತಿಗೆ ತಲೆ ಕೆಡಿಸ್ಕೊಳ್ಳೋ ಸರ್. ಬಾಯ್ ಸೂಪರ್ ಸರ್. ಇಲ್ಲಿ ಸ್ವಲ್ಪ ಭಯ ಇದೆ ಸರ್ ಸಿನಿಮಾ ಬಗ್ಗೆ ನಿಮಗೆ. ಬಟ್ ಕಾನ್ಫಿಡೆನ್ಸ್ ಜಾಸ್ತಿ ಕಾಣಿಸ್ತಿದೆ ಸರ್. ವರ್ಕ್ ಆಗುತ್ತೆ, ತಲೆ ಕೆಡಿಸ್ಕೊಬೇಡಿ ಸರ್. ಇದೆಲ್ಲ ಇದ್ದಿದೆ. ನೀವು 100 ಸೀರಿಯಲ್ ಡೈರೆಕ್ಟ್ ಮಾಡಿದ್ದೀರಾ. ಬಟರ್ಫ್ಲೈಸ್ ಕಮ್ಮಿ ಆಗುತ್ತೆ. ಸಿರಪ್ ಅಲ್ಲ ಸರ್, ಒಳ್ಳೆ ಸ್ವೀಟಿಂದ ಶುರು ಮಾಡೋಣ ಕಾರ್ಯಕ್ರಮನ. ಬಟರ್ಫ್ಲೈಸ್ ಕಮ್ಮಿ ಆಗೋಕ್ಕೆ ಆಡಿಯನ್ಸೇ ಕೊಡ್ಬೇಕು ಸಿರಪ್. ಜೀವನ ಆದಮೇಲೆ. ಸೊ ಹೆಲ್ತ್ ಚೆಕಪ್ ಮಾಡಾಯ್ತು. ನಮ್ಮ ಗೆಸ್ಟ್ಗಳು ಆರೋಗ್ಯವಾಗಿದ್ದಾರೆ. ಕೀರ್ತಿ ENT ಕ್ಲಿನಿಕ್ನಲ್ಲಿ ಆರಾಮಾಗಿ ಕೂತ್ಕೋಬೋದು. ಸರ್, ಒಳ್ಳೇದಾಗಲಿ.
ನಮ್ಮ ಕ್ಲಿನಿಕಲ್ಲಿ ಮೊದಲನೇ ಸೆಗ್ಮೆಂಟ್ ಸರ್, ನೀವು ಕೇಳಬಾರ್ದು ನಾವು ಹೇಳಬಾರ್ದು ಅಂತ. ನೀವು ಕೇಳಬಾರದು ನಾವು ಹೇಳಬಾರದು. ನಿಮ್ಗೆ ಏನೇನು ಕೇಳಬಾರ್ದು ಅಂತ ಹೇಳ್ಬಿಟ್ರೆ ನಾನು ಅದನ್ನು ಕೇಳಲ್ಲ. ನಾನು ಏನೇನು ಕೇಳಬಾರ್ದು ಅಲ್ಲ, ಜನರಲ್ ಆಗಿ ಒಂದಿಷ್ಟು ವಿಷಯಗಳು ಕೇಳಲೇಬಾರ್ದು ಯಾರ್ಯಾರಿಗೂ. ಗಡ್ಡ ಬಿಟ್ಟಿದ್ದೀರಾ ಕೇಳಬಾರ್ದು ಫಸ್ಟು, ಅಥವಾ ಗಡ್ಡ ಬಿಟ್ಟಿದ್ರೆ ಯಾವ ದೇವ್ರಿಗೆ ಬಿಟ್ಟಿದ್ದೀರಾ ಕೇಳಬಾರ್ದು. ನನ್ಗೆ ಅವಾಗ ಎಕ್ಸ್ಪೀರಿಯನ್ಸ್ಗಳಾಗೋದು, ಇನ್ನು ಅವಾಗ ತಾನೇ ಬಂದಿದ್ನಲ್ಲ, ಏನು ಮಾಡ್ತೀರಾ ನೀವು ಜೀವನಕ್ಕೆ ಅಂತ ಕೇಳಬಾರ್ದು. ಪಾಪ ಅವ್ರೇನೋ ಮಾಡ್ತಾರೆ ಆಯ್ತಾ. ಅದಾದ್ಮೇಲೆ ಅದು ಮದುವೆ ಕೇಳಬಾರ್ದು, ಅವ್ರ ಪರ್ಸನಲ್ ಡಿಸಿಷನ್ ಅಲ್ವಾ, ಯಾವಾಗಲೂ ಆಗ್ತಾರೆ. ಯಾಕೆ ಮದುವೆ ಆಗ್ತಿಲ್ಲ ಕೇಳಬಾರ್ದು. ಅದಾದ್ಮೇಲೆ ಒಂಚೂರು ಡಿಲೇ ಆದರೆ ಯಾಕೆ ಏನಾದ್ರು ಸಮಸ್ಯೆ ಇದೆಯಾ ಅಂತಲೂ ಕೇಳಬಾರ್ದು. ಅದನ್ನು ಕೇಳ್ಬಿಡ್ತಾರೆ, ಸಮಸ್ಯೆ ಇರಬೇಕಲ್ಲ ಅಂತ. ಅಥವಾ ಮದುವೆ ಆದ್ಮೇಲೆ ಪಾಪ ಎಷ್ಟೋ ಜನಕ್ಕೆ ಅವ್ರದ್ದೇನೋ ಪರ್ಸನಲ್ ಡಿಸಿಷನ್ ಅಲ್ವಾ, ಯಾಕೆ ಇನ್ನೂ ಮಕ್ಳು ಮಾಡ್ಕೊಳಲ್ವಾ ಅಂತ ಕೇಳಬಾರ್ದು. ಅವ್ರೇನೋ ಅವ್ರ ಖುಷಿಯಾದಾಗ ಯಾವಾಗಲೂ ಮಾಡ್ಕೊತಾರೆ. ಸದ್ಯಕ್ಕೆ ಕನ್ನಡ ಇಂಡಸ್ಟ್ರಿಲಿ ಯಾವ ನಿರ್ಮಾಪಕರು ಪಿಕ್ಚರ್ ಸೇಲ್ ಆಯ್ತಾ ಸೇಲ್ ಆಗ್ಲಿಲ್ವಾ ಅಂತ ಕೇಳಬಾರ್ದು. ಪಾಪ ಅವರೇ ಅವ್ರ ನೋವಲ್ಲಿ ಇರ್ತಾರೆ, ಕೇಳಬಾರ್ದು. ಸರ್ ನೀವು ಹೇಳಿ ಸರ್. ಇವರೇ ಹೇಳಿದ್ರಲ್ಲ, ರೈಟ್ ಸೇಲ್ ಆಯ್ತಾ ಅಂತ ಕೇಳಬಾರ್ದು, ಬಜೆಟ್ ಎಷ್ಟು ಅಂತ ಕೇಳಬಾರ್ದು, ಸಿನಿಮಾದ ಆಚೆಗೆ ಬಂದ್ರೆ ಬಿಗ್ ಬಾಸ್ ಬಗ್ಗೆ ಕೇಳಬಾರ್ದು. ಯಾಕೆಂದ್ರೆ 10 ಶೋಗಳನ್ನು ಮಾಡಿದ್ದೀನಿ ಬರ್ದಿದ್ದೀನಿ, 8+1 ಸೀಸನ್ ಮಾಡಿದ್ದೀನಿ, ಲಾಸ್ಟ್ ಸೀಸನ್ ಇಂದ ಮಾಡ್ತಾ ಇಲ್ಲ. ಬಿಗ್ ಬಾಸ್ ಬಗ್ಗೆ ಅದಕ್ಕೂ ನನಗೂ ಸಂಬಂಧ ಇಲ್ಲ, ಅದನ್ನು ಕೇಳಬಾರ್ದು. ಪೆನ್ ಡ್ರೈವ್ ಬಗ್ಗೆ ಕೇಳಬಾರ್ದು. ಇಲ್ಲ, ನನಗೆ ಡಾಲಿ ಅವ್ರಿಗೆ ಒಂದು ಪ್ರಶ್ನೆ ಇದೆ. ಏನಂದ್ರೆ ಮಕ್ಕಳಿಗೆಲ್ಲ ಡಾಲ್ ಇಷ್ಟ, ಹೆಣ್ಮಕ್ಳಿಗೆ ಡಾಲಿ ಇಷ್ಟ. ಡಾಲಿ ಅವ್ರಿಗೆ ಏನು ಇಷ್ಟ? ನಮ್ಗೆಲ್ಲರೂ ಇಷ್ಟ, ಮಕ್ಕಳು ಇಷ್ಟ, ಹೆಣ್ಮಕ್ಳು ಇಷ್ಟ. ಖಂಡಿತ ಅದರಲ್ಲೇನಿದೆ. ಇನ್ನೊಂದು ಪ್ರಶ್ನೆ ಏನಂದ್ರೆ, ಅವರು ಕೋಟಿ ಸಿನಿಮಾ ಮಾಡೋಣ ಅಂತ ಹೇಳಿದ ತಕ್ಷಣ ನಿಮ್ಗೆ ಪುಟ್ಟಗೌರಿ ಮದುವೆ, ಅಗ್ನಿಸಾಕ್ಷಿ ಇದೆಲ್ಲ ನೆನಪಾಗ್ಲಿಲ್ವಾ? ಖಂಡಿತ ನೆನಪಾಗುತ್ತೆ. ಅವ್ರು ಹೇಳ್ದಂಗೆ ಇಲ್ಲಾಂದ್ರೆ ನೆನಪು ಮಾಡಿಸ್ತಾರೆ, ನೋಡಿ ಟಿವಿ ಅವರು, ಸೀರಿಯಲ್ ಅವರು, ಅದು ಇದು ಅಂತ ಎಲ್ಲ. ಬಟ್ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಆಸ್ ಎ ಪರ್ಸನಾಲಿಟಿ, ಇದು ಅವ್ರ ಕೆಲಸ, ಅವ್ರ ಪ್ಯಾಷನ್ ಎಲ್ಲ ನಾನು ನೋಡಿದ್ನಲ್ಲ. ಆ್ಯಂಡ್ ಅವ್ರ ಕತೆ ಕೇಳಿದ್ದೆ, ಕನ್ಸ್ಕರ್ ಅವರು, ಆ ನಂಬಿಕೆ ಜಾಸ್ತಿ ಇತ್ತು. ನೀವು ಆಗಲೇ ಕೇಳಿದ್ರಲ್ಲ, ಇನ್ನು ಪುಟ್ಟಗೌರಿ ಮದುವೆ ಇದೆಲ್ಲ ನೋಡಿರ್ಲಿಲ್ವಾ ಅಂತ. ಆ್ಯಕ್ಚುಲಿ ಆ ಫ್ಯಾಕ್ಟ್ರೇ ಸಿನಿಮಾ ಒಪ್ಕೊಳ್ಳೋಕ್ಕೂ, ಏಕೆಂದರೆ ಅವೆಲ್ಲ ಅಷ್ಟು ಚೆನ್ನಾಗಿ ನಮ್ಮ ಮನೆಗೆ ಹೋದಾಗೆಲ್ಲ ಯಾವಾಗಲೂ ಪುಟ್ಟಗೌರಿ ಮದುವೆ ಹಾಕೊಂಡು ಕೂತಿರೋದು. ಪುಟ್ಟಗೌರಿ ಮದುವೆ ಹೀರೋ ನಮ್ಮ ರಕ್ಷ, ನಮ್ಮ ಬಂಟಿ ಅಂತ ಕರಿತೀನಿ. ಅವ್ನು ನಮ್ಮ ಊರಿಗೆ ಬಂದಾಗ, ನಮ್ಮೂರಲ್ಲಿ ನಮ್ಮ ಹಳ್ಳಿಲಿ ಒಂದಿನನೂ ನನ್ನನ್ನು ಯಾರು, ಅಲ್ಲೇ ಬೆಳೆದಿರೋದಲ್ವ, ಅವ್ನು ಬಂದಾಗ ಇಡೀ ಊರು ಬಂದು ಆಚೆ ನಿಂತ್ಕೊಂಡು ನೋಡ್ತಾ ಇದ್ರು, ಅವ್ನು ಬಂದಿದ್ದಾನೆ ಅಂತ ನಮ್ಮ ಹಳ್ಳಿಗೆ. ಆ ಥರದೊಂದು ಮ್ಯಾಜಿಕ್ ಟಿವಿಲಿ ಕ್ರಿಯೇಟ್ ಮಾಡೋಕ್ಕಾಗುತ್ತೆ ಅಂದ್ರೆ ಎವ್ರಿ ಡೇ ಎಂಟರ್ಟೈನ್ ಮಾಡೋಕ್ಕಾಗುತ್ತೆ ಅಂದ್ರೆ, ಸಿನಿಮಾ ಒಂದು 2-2.5 ಗಂಟೆ ಡೆಫಿನೆಟ್ಲಿ ಅಷ್ಟೋ ದೊಡ್ಡ ಅಚೀವ್ಮೆಂಟ್ ಮಾಡಿರೋರ್ಗೆ ಅದು ಸಾಧ್ಯ ಇದೆ ಅನ್ನೋ ನಂಬಿಕೆನೇ ಸಾಕಲ್ಲ. ಬಟ್ ಏನಂದ್ರೆ, ಈ ಪುಟ್ಟಗೌರಿ ಮದುವೆ, ಅಗ್ನಿಸಾಕ್ಷಿ ಇದೆಲ್ಲ ಎಪಿಕ್ಕು. ಅಂದರೆ ನಿಮ್ಗೆ ಅಷ್ಟು ವರ್ಷ ಓಡಿಸ್ತಾ ಇದೀವಿ ಸೀರಿಯಲ್ ಅಂದರೆ ಅಷ್ಟು ರನ್ ಆಗ್ತಿದೆ ಅಂತಾನೆ. ಹೌದು, ಅಂದರೆ ನಾನು ನೆಗೆಟಿವ್ ಆಗಿ ಹೇಳಲಿಲ್ಲ. ಸೀರಿಯಲ್ ತೆಗಿಯೋರು ಬಂದು ಸಿನಿಮಾ ಮಾಡ್ತಾರೆ ಅಂದರೆ ಒಂದು ಸಣ್ಣ, ಅದೇ ಒಂದು ಸೆಕೆಂಡ್ ಬೇರೆ ಬೇರೆ ಇದು. ಅದು ಅಂದರೆ ನಿಮಗೆ ಕಥೆ ಹೇಳಕ್ ಗೊತ್ತಿರ್ಬೇಕಷ್ಟೇ. ಕರೆಕ್ಟ್, ಎಕ್ಸಾಕ್ಟ್ಲಿ. ಅದನ್ನ ಯಾವ ಮೀಡಿಯಮಲ್ಲಿ ಹೆಂಗೆ ಹೇಳ್ತೀವಿ ಅನ್ನೋದು ಗೊತ್ತಿರಬೇಕಷ್ಟೇ. ಅದು ಅವರಿಗೆ ಚೆನ್ನಾಗಿ ಗೊತ್ತಿದೆಯಲ್ಲ. ಈ ಕೋಟಿ ಸಿನಿಮಾ ಎಷ್ಟು ಸಂಚಿಕೆಯಲ್ಲಿ ಬರ್ತಿದೆ ಸರ್? ಒಂದೇ ಸಂಚಿಕೆ 2 ತಾಸು 49 ನಿಮಿಷ 29 ಸೆಕೆಂಡ್ ವಿತ್ ಡ್ಯೂರೇಷನ್. ಸೂಪರ್ ಹೇಳಿದ್ರಿ. ಈ ಬಡವ್ರ ಮಕ್ಕಳನ್ನ ಬೆಳೆಸಿದ್ದು ಅಂತ ಏನೋ ಹೇಳಿದ್ರಿ ನೀವು. ನಾನು ಅಲ್ಲಿ ಸ್ಟೆಥೋಸ್ಕೋಪ್ ಇಟ್ಕೊಂಡು ಎಲ್ಲ ಕಡೆ ಹುಡುಕ್ತೆ, ಬಡತನ ಕಾಣಲೇ ಇಲ್ಲ ಸರ್. ಅಲ್ಲ, ಅದು ಆ ಸ್ಟೇಟ್ಮೆಂಟ್ ನಾನು ಕೊಟ್ಟಿದ್ದೆ, ನನಗೋಸ್ಕರ ಕೊಟ್ಟಿದ್ದೆ ಅಲ್ವೇ ಅಲ್ಲಲ್ಲ. ಹಿಂಗೆ ಯಾವುದೋ ಇಂಟರ್ವ್ಯೂವಲ್ಲಿ ಹೇಳಿದ್ದದು. ಅವ್ರೇನೋ ಕೇಳಿದ್ರು, ಯಾಕೆ ಇಷ್ಟು ರಿಸ್ಕ್ ತೊಗೊಂಡೇನೋ ಮಾಡ್ತೀರ ಅಂದಂಗೆ, ನಾನು ಬಂದಿರೋದೇ ರಿಸ್ಕ್ ತೊಗೊಳಕ್ಕೆ. ಅದು 4 ಜನಕ್ಕೆ ನಾನು ಏನೋ ಆಗಬೇಕು, ಅದು 4 ಜನ ಇನ್ಸ್ಪೈರ್ ಆಗಬೇಕು, ಬಡವ್ರ ಮನೆ ಮಕ್ಕಳು ಬೆಳಿಬೇಕು ಅಂತ ಅಂದೆ. ಬಡವ್ರ ಮನೆ ಮಕ್ಕಳು ಬೆಳಿಬೇಕಂಡ್ರಯ್ಯ. ಡೆಫಿನೆಟ್ಲಿ ನಾನು ಇವಾಗ ಬಡವ ಅಲ್ಲ. ನಂದೇ ಡಾಲಿ ಪಿಕ್ಚರ್ಸ್ ಇದೆ, ನನ್ನ ಸಂಸ್ಥೆಯಲ್ಲಿ 100 ಜನ ಕೆಲಸ ಮಾಡ್ತಾರೆ. ಅದು 4 ಜನಕ್ಕೆ ಅದು ಇನ್ಸ್ಪೈರ್ ಆಗಲಿ ಅಂತ, ಅವರು ಹಂಗೆ ಬೆಳೀಲಿ ಅಂತ ಅಷ್ಟೇ ಅಲ್ವಾ. ಅದೊಂದು ಪ್ರೋಸೆಸ್ ಅಲ್ವಾ, ಇಲ್ಲಿಂದ ಇಲ್ಲಿಗೆ ಎಲ್ಲರೂ ಬರಬೇಕು. ಅದು ನಿರಂತರವಾಗಿ ನಡೀತಾ ಇರಬೇಕು ಸೊಸೈಟಿಲ್ಲ. ಅದಕ್ಕೆ ಹೇಳಿದ್ದಷ್ಟೇ. ಅದು 4 ಜನಕ್ಕೆ ಇನ್ಸ್ಪೈರ್ ಮಾಡುತ್ತೆ ಅಂದ್ರೆ ಖುಷಿ ಅಲ್ವಾ. ಎಷ್ಟು ಜನ ಹೇಳ್ತಾರೆ ಗೊತ್ತಾ ಹೋದಾಗೆಲ್ಲ, ಅಣ್ಣ ಬೆಳಿತೀವಣ್ಣ ಅಂತಾರೆ, ವಿಚ್ ಇಸ್ ಗುಡ್ ಅಲ್ಲ. ಲವ್ಲಿ. ಪರಂ ಸರ್ಗೆ ಸಾಮಾನ್ಯವಾಗಿ 2000, 3000 ಅಥವಾ 1000 ಸಂಚಿಕೆಗಳಲ್ಲಿ ಕತೆ ಹೇಳೋ ಅಭ್ಯಾಸ. ಅದಂಗೆ 2 ಅವರಲ್ಲಿ ಇವ್ರಿಗೆ ಹೇಳಿದ್ರಿ ಸರ್ ನೀವು? 2 ಅವರಲ್ಲಿ ಹೇಳಲಿಲ್ಲ, 3 ಅವರು 10 ನಿಮಿಷ ತಗೊಂಡಿದ್ದೆ ಅವತ್ತು ಇಡೀ ಕಥೆಯನ್ನು ವಿವರಿಸಕ್ಕೆ. ಅದು ಒಂದು ಫಾರ್ಮ್ಯಾಟ್. 3000 ಎಪಿಸೋಡ್ ಮಾಡೋದಕ್ಕೆ ಅದರ ಫಾರ್ಮ್ಯಾಟ್ ಬೇರೆ. 2 ತಾಸು 49, 2 ತಾಸು 50 ನಿಮಿಷದಲ್ಲಿ ಕತೆ ಹೇಳಕ್ಕೆ ಅದರ ಫಾರ್ಮ್ಯಾಟ್ ಬೇರೆ. ಅದು ಈ ಬದಲಾವಣೆಗೆ ಒಗ್ಗಿಕೊಳ್ಳೋದೇ ಸವಾಲಲ್ವಾ. ಅದಕ್ಕೆ ಈ ಒದ್ದಾಟ ಆಗಿರೋದು, ಈ ಪ್ರೋಸೆಸ್ ಅನ್ನ ಎಂಜಾಯ್ ಮಾಡೋಕ್ಕಾಗಿರೋದು. ಒಬ್ಬ ಖ್ಯಾತ ನಟ ಸರ್, ಬಿಗ್ ಎಫ್ ಎಮ್ ಅಲ್ಲಿ 92.7 ಬಿಗ್ ಎಫ್ ಎಮ್. ಆಗ ಆ ನಟ ಏನು ಬರ್ತಿದ್ರು ಅಂದರೆ, ಅಲ್ಲಿ ಮಹಾಭಾರತದ ಕತೆ ಹೇಳೋಕ್ಕೋ IPLದು ಕ್ರಿಕೆಟ್ ಕಾಮೆಂಟ್ರಿ ಮಾಡೋದಕ್ಕೋ ಬರ್ತಿದ್ರು ಅವರು. ಅವಾಗ ಇನ್ನೂ ಒಂದು 2-3 ಮೂವಿ ಮಾಡಿದ್ರು ಅಷ್ಟೇ.
ಕೋರ್ಮಂಗ್ಲಲ್ಲಿ ಕನ್ನಡಿಗರು ಕಮ್ಮಿ. ನಾನು ಮತ್ತು ಅವರಿಬ್ಬರು ಕೆಳಗಡೆ ಟೀಗೆ ಹೋಗ್ತೀವಿ. ಟೀಗೆ ಹೊರ ಹೇಳ್ತಾರೆ, ಕೀರ್ತಿ ಇವತ್ತು ನಾನು ಇಲ್ಲಿ ಯಾರೂ ನೋಡ್ತಿಲ್ಲ, ಮಾತಾಡ್ತಿಲ್ಲ, 5 ರಿಂದ 6 ವರ್ಷ ಬಿಟ್ಟು ನೋಡು, ನಾನು ರೋಡಲ್ಲಿ ಓಡಾಡೋಕ್ಕಾಗಲ್ಲ ಅಂತ. ನಾನು ಅವತ್ತು ಎಲ್ಲರೂ ಹಿಂಗೆ ಹೇಳ್ತಾರೆ ಅಂತ ಹಂಗೆ ಅನ್ಕೊಂಡಿದ್ದೆ ನಾನು. ಅವ್ರು ಯಾರಂತ ಗೊತ್ತಾ ನಿಮಗೆ? ಇವಾಗ ನೆನಪಾಗ್ತಿದೆ. ಅಲ್ಲ, ನನ್ಗೆ ಇವ್ರ ಜೊತೆ ಅದಾಗಿರೋದು ಅನ್ನೋದು ಇವಾಗ ನೆನಪಾಗ್ತದೆ. ಯಾವುದು ಈ ಶಿವರಾತ್ರಿಗೆ ಜಾಗರಣೆ ಎಲ್ಲ ಇರುತ್ತಲ್ಲ, ಶಿವಪುರಾಣ ಓದಕ್ಕೆ ನನಗೆ ಕರೆದಿದ್ರು. ಆಲ್ಮೋಸ್ಟ್ ಒಂದು ಅರ್ಧ ದಿನ ಕುತ್ಕೊಂಡು ನಾನು ಓದಿದ್ದಿನ ಒಂದು ಇಡೀ ದಿನ ಬಿಗ್ FM ಅಲ್ಲಿ ಶಿವರಾತ್ರಿ ದಿನ ಹಾಕಕ್ಕೆ ಅಂತ. ಸೊ ಅವಾಗ ಮಧ್ಯ ಟೀ ಕುಡಿಯೋಕ್ಕೆ ಹೋದಾಗ ಮಾತಾಡಿದ್ವಿ. ಸರ್, ನೀವು ಕನ್ನಡ ಇಂಡಸ್ಟ್ರಿಗೆ ಫಸ್ಟ್ ಟೈಮ್ ಕಾಲಿಟ್ಟು ನಿರ್ದೇಶನಕ್ಕೆ ಬರ್ತಾ ಇದ್ದೀರಾ. ಸೊ ನಿಮ್ಮ ಡೆಬ್ಯೂ ಡೈರೆಕ್ಷನ್ನು. ಯಾವುದೇ ಹೊಸ ಕೆಲಸ ಮಾಡಬೇಕಾದ್ರೂ ಒಂದು ಸ್ವೀಟ್ ತಿಂದು ಶುರು ಮಾಡೋಣ ಸರ್. ನಿಮಗೋಸ್ಕರ ಕೇಸರಿ ಬಾತ್ ರೆಡಿ ಮಾಡಿಸಿದ್ದೀವಿ ಸರ್, ಪಾಕಶಾಲೆಯಿಂದ. ಮತ್ತು ಡಾಲಿ ಅವರು ಅಂದರೆ ಯಾವಾಗಲೂ ಸೋ ಸ್ವೀಟ್ ಅಂತಾರೆ ಹೆಣ್ಮಕ್ಳೆಲ್ಲ. ಸೊ ಹಾಗಾಗಿ ಅವ್ರಿಗೆ ಸ್ವೀಟ್ ಕೊಟ್ಟು ಕಾರ್ಯಕ್ರಮ ಮುಂದುವರ್ಸೋಣ ಅಂತ ತೊಗೊಂಬನ್ನಿ. ತಿನ್ಕೊಂಡೆ ಮಾತಾಡೋಣ ಸರ್. ನಂಗೆ ಇನ್ನೊಂದು ವಿಷಯ ಅರ್ಥ ಆಗಲ್ಲ, ಯಾಕೆ ಸರ್ ಒಂದು ಕಾಂಟ್ರವರ್ಸಿನೂ ಇಲ್ಲ ನಿಮ್ಮದು? ಬೇಜಾರಾಗಲ್ಲ ನಿಮಗೆ? ಅಯ್ಯೋ ಯಾಕಿಲ್ಲ, ಕಾಂಟ್ರವರ್ಸಿ ಸಾವಾಸನೆ ಬೇಡ ನನಗೆ ಅಂತ. ಸೊ ಇಂಡಸ್ಟ್ರಿಯಲ್ಲಿ ಇದ್ದಾಗ ಒಂದು ಕಾಂಟ್ರವರ್ಸಿ ಮಾಡ್ಕೊಂಡು ಹೋದ್ರೇ ಚಂದ. ಸಾಕಾಗಿದೆ, ಅದು ಬೇಡ ಅಂತ. ಸಮಸ್ಯೆಗಳು ಬೇಡ. ಅಂದರೆ ಎಲ್ಲೋ ಒಂದು ಬೆಂಗಳೂರಿಂದ ಮೈಸೂರಿಗೆ ಹೊರಟಿರ್ತೀವಿ, ಆ ಬೆಂಗಳೂರಿಂದ ಮೈಸೂರು ರೀಚ್ ಆಗೋದ್ರ ಕಡೆ ಯೋಚನೆ ಮಾಡ್ಬೇಕಲ್ವಾ. ಇಲ್ಲೆಲ್ಲೋ ಎಲ್ಲ ಸ್ಟಾಪಲ್ಲೂ ಇಳಿದು ಹೊಡೆದಾಡ್ಕೊಂಡು ಬಡದಾಡ್ಕೊಂಡು ಇಟ್ಸ್ ಓಕೆ, ಪರವಾಗಿಲ್ಲ, ಇಳಿದೋಗರೆಲ್ಲ ಇಳಿದೋಗ್ಲಿ, ಯಾರು ಏನೇನು ತೊಗೊಂಡೋಗ್ಲಿ, ನಾವು ಬಿಟ್ಬಿಟ್ಟು ಮುಂದೆ ಅಲ್ಟಿಮೇಟ್ಲಿ ನಮ್ಮ ಡೆಸ್ಟಿನೇಷನ್ ಮೈಸೂರು ಅಲ್ವಾ. ಸುಮ್ಮನೆ ಎಕ್ಸಾಂಪಲ್ ಕೊಡೋದ್ರೆ ಬೇಡ. ಅದನ್ನ ಮೀರಿನೂ ಆಗುತ್ತೆ ಅಂದ್ರೆ ಏನು ಮಾಡೋಕ್ಕಾಗತ್ತೆ, ಫೇಸ್ ಮಾಡ್ಬೇಕಷ್ಟೇ. ಡೈರೆಕ್ಷನ್ಗೆ ಇಳಿಯೋ ಆಸೆ ಯಾವುದೂ ಇಲ್ಲ? ನಾವು ಒಂದೇ ಒಂದು ಪಿಕ್ಚರ್ ಮಾಡಬೇಕು ಅಂತ ಇದೆ. ಒಂದೇ ಒಂದು? ನೀವೇ ರಿಸ್ಟ್ರಿಕ್ಷನ್ ಹಾಕೊಂಡ್ಬಿಟ್ಟಿರಾ ಒಂದು ಸಾಕು ಅಂತ? ಇಲ್ಲ ಸದ್ಯಕ್ಕೆ, ಆದರೆ ಟೈಮ್ ಆಗ್ತಾ ಇಲ್ಲ. ಇಲ್ಲಿ ಕಂಟಿನ್ಯೂಸ್ ಒಳ್ಳೊಳ್ಳೆ ನಿರ್ದೇಶಕರು, ಒಳ್ಳೊಳ್ಳೆ ಪ್ರೊಡಕ್ಷನ್ ಹೌಸಸ್, ಒಳ್ಳೆ ಕಥೆಗಳ ಜೊತೆ ಬರ್ತಿದ್ದಾರೆ. ಪರಮೆ ಮತ್ತು ಇನ್ನೊಂದು ಪಿಕ್ಚರ್ ಮಾಡೋಣ ಅಂದಿದ್ದಾರೆ. ಸೊ ಅಷ್ಟು ಕನಸುಗಳಿಗೆ ನಾನು ಕೆಲಸ ಮಾಡಬೇಕಾದ್ರೆ ನನ್ನೊಂದು ಕನಸು ನೋಡೋಣ ಯಾವಾಗಲೂ ಹಿಂಗೆ ಮಾಡ್ಬೋದು. ಪರಮ್ ಯಾಕೋ ಇನ್ನೊಂದು ಪಿಕ್ಚರ್ ಮಾಡಬೇಕು ಅಂತಿದ್ದಾರೆ ಅಂದರೆ ಸ್ವಲ್ಪ ಟೆನ್ಷನ್ ಆದ್ರೆ. ಇಲ್ಲ ಇಲ್ಲ ಇಲ್ಲ, ನಾನು ನಿಜವನ್ನೇ ಹೇಳಿದ್ದು. ಮತ್ತು ನನ್ನ ಹತ್ರ ಅಂದರೆ ಇದು ಮೊದಲನೇ ಸ್ಕ್ರಿಪ್ಟ್ ಏನಲ್ಲ, ನನ್ನೊಂದು 1ನೇ ಸ್ಕ್ರಿಪ್ಟ್ ಇತ್ತು, ಅದು ನಾನು ಮಾಡಿಲ್ಲ. ಇದು ನಾನು ಬರೆದಿರುವ 3ನೇ ಸ್ಕ್ರಿಪ್ಟ್, ಅದನ್ನು ಫಸ್ಟ್ ಮಾಡಿದ್ದೀನಿ. ಸೊ ಆ ಮೊದಲನೇ ಸ್ಕ್ರಿಪ್ಟಿಗೆ ವಾಪಸ್ ಹೋಗಬೇಕು ಅಂತಿದೆ, ಅದಕ್ಕೆ ಹೆಚ್ಚಿನ ಸಿದ್ಧತೆ ಬೇಕು. ಅದಕ್ಕೆ ಇದನ್ನ ಮೊದಲು ಮಾಡಿದ್ದು. ಆ ಮೊದಲನೇ ಸ್ಕ್ರಿಪ್ಟಿಗೂ ಅವರು ಬಹಳ ಆಕ್ಚುಲಿ ಅದಕ್ಕೆ ಹೆಚ್ಚು ಸರಿಯಾಗಿ ಸೂಕ್ತ ಹೊಂದುತ್ತಾರೆ ಅವರು. ಹೇಗಿತ್ತು ಸರ್ ಕೇಸರಿ ಬಾತ್? ಚೆನ್ನಾಗಿತ್ತು. ಕೇಸರಿ ಬಾತ್ ಚೆನ್ನಾಗಿತ್ತು. ಶಿರಾ ಚೆನ್ನಾಗಿತ್ತು. ಚೆನ್ನಾಗಿತ್ತು. ಕೇಸರಿ ಬಾತ್ ಅಂತ ಅಂದ್ಕೋಬಾರ್ದು, ಶಿರಾ ಅಂತ ಅಂದ್ಕೊಂಡ್ರೆ ಸೂಪರ್ ಆಗಿತ್ತು. ಓಕೆ, ಪೈನಾಪಲ್ ಎಲ್ಲ ಹಾಕಿ ಚೆನ್ನಾಗಿ. ಸಾಲ ತೀರ್ಸೋಷ್ಟು ಸಾಲ ಮಾಡ್ಬೇಕಂತ, ನಾವೇ ತೀರೋಗೋಷ್ಟು ಸಾಲ ಮಾಡ್ಬಾರ್ದು. 31 ಲಕ್ಷ ಅಂತ ನಂಬರ್ ನೋಡಿದಾಗಲೇ ಭಯ ಆಯ್ತು ನಮ್ಗೆ, ಹೆಂಗಪ್ಪ ಸಿನಿಮಾ ಇದು ಅಂತ. 31 ಲಕ್ಷ ಸಾಲ ಮಾಡ್ಕೊಂಡು ಹೆಂಗೆ ತೀರಿಸ್ತಾರೆ ಇವರು? ಇಲ್ಲ, ಅದು ಸಿನಿಮಾದಲ್ಲಿ ನಿಜವಾಗ್ಲೂ ಏನಕ್ಕೆ ನಾನು ಯಾವಾಗಲೂ ಹೇಳ್ತಿರ್ತೀನಿ, ಇದು ಮಾಸ್ಟರ್ಸ್ಗೆ ಕನೆಕ್ಟ್ ಆಗೋ ಸಿನಿಮಾ ಅಂತ. ಸಾಲ ಇಲ್ದಲೇ ಬದುಕೇ ಇಲ್ಲ. ಕರೆಕ್ಟ್. ಎಲ್ಲರೂ ಸಾಲ ಮಾಡೇ ಇರ್ತಾರೆ. ಕೋಟಿನೂ ಅದೇ ಥರ ಸಾಲ ಇದ್ದೇ ಇರುತ್ತೆ. ಎಲ್ಲರೂ ತೀರ್ಸಕ್ಕೆ ಒದ್ದಾಡ್ತಿರ್ತೀವಿ, ಬಡ್ಡಿ ಕಟ್ತಾ ಇರ್ತೀವಿ, ಅದು ಎಲ್ಲರೂ ಮಾಡಿರ್ತೀವಲ್ಲ. ನೀವೆಷ್ಟು ಬಡ್ಡಿ ಸಾಲ ಮಾಡಿದ್ದೀರಾ? ಇಲ್ಲ, EMI ಕಟ್ತಾ ಇದೆ ಸರ್. ಪರ್ಸ್ನಲ್ ಆಗಿ ಯಾರ ಥರ ಇಂಟ್ರೆಸ್ಟ್ಗೆಲ್ಲ ಇಸ್ಕೊಂಡೆಲ್ಲ ಮಾಡಿದ್ದೀರಾ? ಇಲ್ಲ, ಹೆಂಡತಿ ಹತ್ರನೂ ಸಾಲ ತಗೋತೀವಿ ಸರ್ ನಾವು. 36%, 48%. ನಾವು ಪ್ರೊಡಕ್ಷನ್ ಮಾಡೋಕ್ಕೆಲ್ಲ ಇಸ್ಕೊಂತಾ ಇರ್ತೀವಿ. ನಿಮಗೆ ನಾವು ಫೈನಾನ್ಸ್ ಕೇಳೋದೇ 3%, 4%. ನಾನು ಅಯ್ಯೋ ಹೆಂಗಪ್ಪ ಇದು ಹೆಂಗೆ ಬ್ಯಾಲೆನ್ಸ್ ಮಾಡೋದು ಅನ್ನೋಂಗೆ ಆಗಿರುತ್ತೆ. ಸೂಪರ್. ಈಗ ನಮ್ಮ ಟೀಮ್ಗೆ ಇನ್ನೊಬ್ರು ಸೇರ್ಪಡೆ ಆಗ್ತಿದ್ದಾರೆ ಸರ್. ಇವರು ಖ್ಯಾತ ಗಾಯಕ, ಪ್ರತಿಭಾವಂತ ಹುಡುಗ, ಉದಯೋನ್ಮುಖ ಗಂಡ. ಯಾರಿಗಾದ್ರು ಒಂದು ಹೆಂಡತಿ ಮದುವೆ ಆಗೇ ಆಗ್ತಾನೆ. ಸೊ ದರ್ಶನ್ ನಾರಾಯಣ್ ಅಂತ, ಸಿಕ್ಕಾಪಟ್ಟೆ ಫೇಮಸ್ಸು, ತುಂಬ ಒಳ್ಳೆ ಟ್ಯಾಲೆಂಟೆಡ್ ಫೆಲೋ, ತುಂಬ ಒಳ್ಳೆ ಗಾಯಕ, ನಿಮಗೆ ಗೊತ್ತಾಗತ್ತೆ. ದಯವಿಟ್ಟು ಪ್ಲೀಸ್ ವೆಲ್ಕಮ್ ದರ್ಶನ್ ನಾರಾಯಣ್. ಸೊ ನಮ್ಮ ದರ್ಶನ್ ಬಂದಿದ್ದಾರೆ, ಪ್ರತಿಭಾವಂತ ಗಾಯಕ ಸರ್. ನೋಡಿದ್ರೆ ಗೊತ್ತಾಗತ್ತೆ. ಅಂದರೆ ನೋಡೋಕೆ ಒಳ್ಳೆ ಒಂಥರ ಕಾಣಲ್ಲ, ಬಟ್ ಒಳ್ಳೆ ಹುಡುಗ ಸರ್. ಹೇಳ್ತಿದ್ದಾರ ಸರ್, ಒಬ್ಬ ಬರ್ತಾನೆ ಅಂತ. ಅದು ಇವನಲ್ಲ, ಇನ್ನೊಬ್ಬ ಆಮೇಲೆ ಬರ್ತಾನೆ. ಸೊ ಈಗ ಇವನು ಹಾಡ್ತಾನೆ ಸರ್, ತುಂಬ ಚೆನ್ನಾಗಿ ಹಾಡ್ತಾನೆ. ನಿಮಗೆ ಯಾವ ಸಾಂಗ್ ಬೇಕು ಅಂದರೆ ಅದನ್ನು ಹಾಡ್ತಾನೆ ಸರ್. ನೀವಿನ್ನ ಯಾರು ಬರ್ದಿಲ್ಲದೆ ಇರೋ ಸಾಂಗ್ ಹಾಡಿ ಅಂದರೂ ಆ ಥರದ್ದು ಬೇಕು. ಅಷ್ಟು ಒಳ್ಳೆ ಪ್ರತಿಭೆ ಇದೆ. ಯಾವ ಸಾಂಗ್ ಹಾಡ್ಸೋದು? ಡಾಲಿ ಕಾಣಿಸಿದ್ರೆ ನನಗೆ ಒಂದೇ ಸಾಂಗ್ ನೆನಪಾಗೋದು. ಆ್ಯಂಡ್ ನನ್ನ ಅಚ್ಚುಮೆಚ್ಚಿನ ನಿರ್ದೇಶಕರ ಸಿನಿಮಾ ಬೇರೆ ಅದು, ಸೂರ್ಯ ಅವ್ರದ್ದು. ಟಗರು ಅಲ್ಲಿ ಬಲಮ ವಿಲ್ ಬಿ ಫ್ಯಾಂಟಾಸ್ಟಿಕ್ ಅಂತ ಅವ್ರು ಹಾಡಿದ್ರು. ನಿನ್ನ ಭಯವೇ ನಿನ್ನ ಮದವು ಸಿಗಲಿ ಬೇಗ, ಕಳೆದ ನಗು
ನಗುವು ಕೂಗೋ ಕಡಲು ಮೌನ ತೀರ ಮನುಜ ನೀನು ಯಾಕೆ ಕ್ರೂರ ಈ ಹುಂಭಾಜಂಭಾವನ್ನು ಬಿಡು ನೀನೀಗ ಬಲ್ಮಾ 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 ಲಾಗೆ ನಾ ಮೊರೆ ಬಲ್ಮಾ 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 ಲಾಗೆ ನಾ ಮೊರೆ ಬಲ್ 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 ಬಲ್ಮಾ 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 ಲಾಗೆ ನಾ ಮೊರೆ ಬಲ್ಮಾ 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 ಲಾಗೆ ನಾ ಕತ್ತಲಲ್ಲಿ ಮಿಂಚನು ಚಳಪಿಸುತ್ತ ಊರ ಕೇರಿ ಎಲ್ಲವ ಬೆಳಗಿಸುತ್ತ ನೆಲದ ಗಾಯ ಒಲಿಯುವಂತೆ ಸುರಿಯೇ ಮಳೆ ಮನವ ತೊಳೆಯೇ ಸುರಿವ ಮಳೆ. ಚರಣ್ ಎಲ್ಲಿದ್ದೀರಾ? ಯಾಕೆ ಇಷ್ಟು ಕಾಡು ಹಾಡು ಮಾಡ್ತಾ ಇದ್ದು? ಅಫ್ಕೋರ್ಸ್ ಸೊ ನಾವು ಮುಂಬೈ ಕರ್ನಾಟಕದವರು, ಹಾಗಾಗಿ ನಮಗೆ ಹಿಂದೂಸ್ತಾನಿ ಇಮಿಡಿಯೇಟ್ಲಿ ಕನೆಕ್ಟ್ ಆಗಿಬಿಡುತ್ತೆ. ಬಟ್ ಗಂಡಸರುಗಳು ಲವ್ ಆಗ ಹಂಗೆ ಆಡ್ತಾನೆ ಸರ್ ಇವನು. ಸರ್ ಇವಾಗ ಒಬ್ಬೊಬ್ಬರು ಆರ್ಟಿಸ್ಟ್ ಬಗ್ಗೆ ಒಂದೇ ವರ್ಡಲ್ಲಿ ಹೇಳಬೇಕು. ಡಾಲಿ ಧನಂಜಯ್, ಪ್ರಚಂಡ ಪ್ರತಿಭೆ. ವಾಸುಕಿ ವೈಭವ್, ಭಾವಗೀತೆ. ನವಮಿ, ಹಿತವಾದ ಸಂಗೀತ. ತಾರಾ ಅವರು, ಅನುಬಂಧ. ರಂಗಾಯಣ ರಘು ಅವರು, ಚಿಂತನೆ. ರಮೇಶ್ ಇಂದಿರಾ, ಸೈಕ್. ನನಗೂ ಈ ಆಟ ಬೋರ್ ಆಗ್ತಾ ಇದೆ. ಕ್ವಾಟ್ಲೆ. ಪರಮೇಶ್ವರ್ ಗುಂಡ್ಕರ್, ವಿದ್ಯಾರ್ಥಿ. ಕೀರ್ತಿ ನಾರಾಯಣ, ಪ್ರಗತಿ, ಇಂಪ್ರೂವ್ಮೆಂಟ್. ಓಕೆ, ಸೂಪರ್, ಥ್ಯಾಂಕ್ ಯು ಸರ್. ಈಗ ನಿಮ್ಮ ಬಗ್ಗೆ ಅವ್ರಿಗೆ ಎಷ್ಟು ಗೊತ್ತೋ ಅವ್ರ ಬಗ್ಗೆ ನಿಮ್ಗೆ ಎಷ್ಟು ಗೊತ್ತು ಅಂತ ತಿಳ್ಕೊಳ್ಳೋಣ. ಡಾಲಿ ಧನಂಜಯ್ ಅವರು ಆ್ಯಕ್ಟ್ ಮಾಡಿರೋ ಸಿನಿಮಾಗಳು 1 ನಿಮಿಷದಲ್ಲಿ ಹೇಳಿ. ಯಾವ್ಯಾವ ಸಿನಿಮಾ, ಎಷ್ಟು ನೆನಪಿದೆ ನಿಮಗೆ? ರಾಟೆ, ಡೈರೆಕ್ಟರ್ ಸ್ಪೆಷಲ್, 2ನೇ ಸಲ ನೀವು ಮಾಡಿದ್ರ, 2ನೇ ಸಲ ಅಲ್ಲಮ, ಟಗರು, ಮಾನ್ಸೂನ್ ರಾಗ, 21 ಅವರ್ಸ್, ಬಡವ ರಾಸ್ಕಲ್, ಕೋಟಿ, ಹೊಯ್ಸಳ, ಬಾಕ್ಸರ್, ರತ್ನನ್ ಪ್ರಪಂಚ ಬಿಟ್ಬಿಟ್ಟೆ, ಸೂಪರ್ ಹಿಟ್ ಬಿಟ್ಬಿಟ್ಟೆ, ರತ್ನನ್ ಪ್ರಪಂಚ. ಜೆಸ್ಸಿ. ಓಕೆ. ಪಾಪ್ಕಾರ್ನ್ ಮಂಕಿ ಟೈಗರ್. ನನ್ನ ಮಗನ ಫೇವ್ರೇಟ್ ಅದು ಟಗರು, ಪಾಪ್ಕಾರ್ನ್. ನಾನು ನೋಡಿಲ್ಲ ಆ ಪಿಕ್ಚರು. ಓಕೆ. ಅವರ ಸಿನಿಮಾಗಳಲ್ಲಿ ಮಿಸ್ ಆಗಿರುವ ಸಿನಿಮಾ ಅದು ಒಂದು, ನೋಡ್ಬೇಕದು. ಸೂರಿ ಸರ್ ಒಂದ್ಸಲಿ ಕರೆದು ಮಾತಾಡಿಸಿ ಪರಮ್ ಸರ್ನ, ಇನ್ನು ಪಾಪ್ಕಾರ್ನ್ ಮಂಕಿ ಟೈಗರ್ ನೋಡಿಲ್ವಂತ. ಸೂರ್ಯ ಅವರು ಅವರಿಗೆ ಹೇಳಿದ್ದೀನಿ ನಾನು. ಡಾಲಿ ಅವರು ಪರಮ್ ಸರ್ ಬಗ್ಗೆ ಎಷ್ಟು ತಿಳ್ಕೊಂಡಿದ್ದಾರೆ ತಿಳ್ಕೊಳ್ಳೋಣ. 1 ನಿಮಿಷದಲ್ಲಿ ಅವರು ಡೈರೆಕ್ಟ್ ಮಾಡಿರೋ ಅಥವಾ ಅವರ ನಿರ್ವಹಣೆಯಲ್ಲಿ ಬಂದಿರೋ ರಿಯಾಲಿಟಿ ಶೋಗಳು ಯಾವ್ಯಾವುದು? ಕನ್ನಡದ ಕೋಟ್ಯಾಧಿಪತಿ, ಡ್ಯಾನ್ಸಿಂಗ್ ಸ್ಟಾರ್, ಫ್ಯಾಮಿಲಿ ಪವರ್, ತಕದಿಮಿತ, ಬಿಗ್ ಬಾಸ್. 5 ಆಯಿತು. ಬಿಗ್ ಬಾಸ್ 3, 4, 5, 6, 7. ತುಂಬ ಜನಕ್ಕೆ ಗೊತ್ತಿರ್ಬೋದು, ಗೊತ್ತಿಲ್ಲದೆ ಇರ್ಬೋದು, ಆದರೂ ಹೇಳ್ತೀನಿ. ನಮ್ಮ ಕನ್ನಡದ ಕಿರುತೆರೆಯಲ್ಲಿ ತೆರೆ ಹಿಂದೆ ನಿಂತು ಸುಮಾರು ರಿಯಾಲಿಟಿ ಶೋಗಳನ್ನು ನಡೆಸಿಕೊಟ್ಟಂತಹ ಧೀರ ಅಂದರೆ ನಮ್ಮ ಪರಮ್ ಸರ್. ಕನ್ನಡದ ಕೋಟ್ಯಾಧಿಪತಿ ಆಗಿರ್ಬೋದು, ಫ್ಯಾಮಿಲಿ ಪವರ್, ಬಿಗ್ ಬಾಸ್, ಕನ್ನಡ ಕೋಗಿಲೆ, ಹಾಡು ಕರ್ನಾಟಕ, ತಕದಿಮಿತ, ಮಾಸ್ಟರ್ ಡ್ಯಾನ್ಸರು, ಈ ಥರ ಸಿಕ್ಕಾಪಟ್ಟೆ ರಿಯಾಲಿಟಿ ಶೋಗಳನ್ನು ಮಾಡಿದ್ದೀರಾ ಸರ್. ಅದರಲ್ಲಿ ವಿಶೇಷವಾಗಿ ಕನ್ನಡದ ಕೋಟ್ಯಾಧಿಪತಿ ಎಲ್ಲರ ಮನೆ ಮಾತಾಗಿದೆ. ಅದೇ ಥರ ಒಂದು ಕನ್ನಡದ ಕೋಟ್ಯಾಧಿಪತಿ ಇವಾಗ ನಮ್ಮ ಕ್ಲಿನಿಕಲ್ಲಿ ಮಾಡೋಣ. ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತೀನಿ. ನಮ್ಮ ಕೋಟ್ಯಾಧಿಪತಿಯಲ್ಲಿ 4 ಆಪ್ಷನ್ಸ್ ಕೊಡಲ್ಲ ಸರ್, ನಾವು ಕ್ವೆಶನ್ಸ್ ಕೊಡ್ತೀವಿ ಅಷ್ಟೇ. ಅದಕ್ಕೆ ಆನ್ಸರ್ ಹೇಳಬೇಕು. ತುಂಬ ಈಸಿಯಾಗಿರುತ್ತೆ. ನೀವು ಸಿನಿಮಾ ರಂಗಕ್ಕೆ ಎಂಟ್ರಿ ಆಗ್ತಾ ಇರೋದ್ರಿಂದ ನಮ್ಮ ಕನ್ನಡ ಸಿನಿಮಾಗಳ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಂಡಿರಬೇಕು ಅಂತ. ಓಕೆನಾ? ಮೊದಲನೇ ಪ್ರಶ್ನೆ, ಉತ್ತರ ಗೊತ್ತಿರೋ ಕೈ ಎತ್ತಬೇಕಷ್ಟೆ. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ದರ್ಶನ್ ಅವರು ಮತ್ತು ಪುನೀತ್ ಅವರು ಒಟ್ಟಿಗೆ ಅಭಿನಯಿಸಿರೋ ಒಂದು ಸಿನಿಮಾ ಇದೆ, ಯಾವುದು? ನಿಮಗೆ ಗೊತ್ತಾ ಸರ್? ಗೊತ್ತು, ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ದಾರೆ. ಅರಸು ತಾನೆ. ಸೂಪರ್ ಸರ್, ಅರಸು. ಓಕೆ. 2ನೇ ಪ್ರಶ್ನೆ, ಇದು ತುಂಬ ಅಪರೂಪದ ಕಾಂಬಿನೇಷನು. ಹಂಸಲೇಖ ಅವರ ಮ್ಯೂಸಿಕ್ಕು, ಹರಿಕೃಷ್ಣ ಅವರ ಸಿಂಗಿಂಗು, ಯೋಗರಾಜ್ ಭಟ್ ಅವರ ಸಾಹಿತ್ಯ. ಒಂದು ಸಾಂಗ್ ಇದೆ. ಇಮ್ಯಾಜಿನ್ ಮಾಡೋಕ್ಕಾಗತ್ತಾ? ಹಂಸಲೇಖ ಅವರು ಮ್ಯೂಸಿಕ್ ಕೊಟ್ಟರೆ ಸಾಹಿತ್ಯ ಅವರೇ ಬರೆದಿರ್ತಾರೆ ಸಾಮಾನ್ಯ. ಯೋಗರಾಜ್ ಭಟ್ ಅವ್ರ ಸಾಹಿತ್ಯ, ಹರಿಕೃಷ್ಣ ಅವರ ಸಿಂಗಿಂಗು. ಯಾವುದು? ರಾಜಾಹುಲಿನಾ? ರಾಜಾಹುಲಿ. ಹೌದು.
ಹಾಡು ಯಾವುದು? ಯಾಕಂದರೆ ರಾಜವೌಲಿ ಹಂಸಲೇಖ ಅವ್ರ ಮ್ಯೂಸಿಕ್ ಗೊತ್ತು ನನಗೆ. ಸೊ ಅಲ್ಲೇನಾರು ಆ ಥರ ಕಾಂಬಿನೇಷನ್ ಆಗಿದ್ದರೆ ಅದೇ ಅಲ್ಲೇ ಆಗಿರಬೇಕು. ಫಾಲಿಂಗ್ ಇನ್ ಲವ್ ಅಂತಾರೆ ಅಂತ. ಫಾಲಿಂಗ್ ಇನ್ ಲವ್ ಅಂತಾರೆ, ರೈಸಿಂಗ್ ಇನ್ ಲವ್ ಅಂತಾರ. ಇದು ಗೊತ್ತಿಲ್ಲ ಸರ್ ನಿಮಗೆ? ಇದು ಗೊತ್ತಿರಲಿಲ್ಲ. ಸೊ 3 ಅದ್ಭುತಗಳು ಒಂದೇ ಕಡೆ ಸೇರಿದ್ವು. ಸೂಪರ್. ಈ ಸಾಹಿತ್ಯದ 2 ಸಾಲು ಹೇಳ್ತೀನಿ, ಇದು ಯಾವ ಹಾಡು ಅಂತ ಹೇಳಬೇಕು. ಒಲವೆಂಬುದು ಮಳೆಗಾಲ ಬಾಯಾರಿದಂತೆ, ಕಡು ಎಚ್ಚರದಲ್ಲಿ ಹೃದಯ ಕಾಲ್ಜಾರಿದಂತೆ. ನಂದೇ ಪಿಕ್ಚರ್ ಸಾಂಗ್ ಇದು. ನನ್ನ ಬೆನ್ನಲ್ಲಿನ ಕಣ್ಣೆಲ್ಲ ಒಳ ಕಡೆ. ರಾಟೆ ಸಿನಿಮಾ ಹಾಡು ಸರ್. ರಾಟೆ. ಮುಂಗಾರು ಮಳೆಯ ಟೈಟಲ್ ಟ್ರ್ಯಾಕ್ ಬರೆದಿರೋದು ಯಾರು? ಮುಂಗಾರು ಮಳೆಯೇ ಏನು ನಿನ್ನ ಹನಿಗಳಲ್ಲಿ ಇದೆ. ಯೋಗರಾಜ್ ಭಟ್. ಜಯಂತ್ ಕಾಯ್ಕಿಣಿ. ಅಯ್ಯೋ, ಯೋಗರಾಜ್ ಕಾಲ್ ಮಾಡಿ ಸಾರಿ ಇಲ್ಲ, ಯೋಗರಾಜ್ ಭಟ್ರು ಮತ್ತು ಜಯಂತ್ ಕಾಯ್ಕಿಣಿ ಅವರ ಶಬ್ದಗಳ ಬಳಕೆ ತುಂಬಾ ಸಾರಿ ಕನ್ಫ್ಯೂಸ್ ಮಾಡತ್ತೆ ನನ್ನ. ಅಂದ್ರೆ ಮಿಂಚಾಗಿ ನೀನು ಬರಲು ಬರ್ದಿರೋದು ಜಯಂತ್, ಆದ್ರೆ ಅದು ಭಟ್ರು ಬರ್ದಿದ್ದೇನು ಅಂತ ಅವರು ಒಂದೇ ಸಮನೆ ನೆಟ್ಟಿಸಿರೋ ಭಟ್ರು ಬರ್ದಿರೋದು. ಅಂದ್ರೆ ಆ ಶಬ್ದಗಳ ಬಳಕೆ, ಚಂದಾದಾರರು, ಇನ್ನೊಂದು ಬಳಸೋದು. ಮುಂಗಾರು ಮಳೆಯ ಟೈಟಲ್ ಟ್ರ್ಯಾಕು ಯೋಗರಾಜ್ ಭಟ್ ಅವರು ಸುಮಾರು 60 ದಿನ ಬರ್ದಿದಾರಂತೆ ಈ ಹಾಡನ್ನ. ಒಂದೊಂದು ದಿನ ಒಂದೊಂದು ಲೈನ್ ಬರೆದು ತಲೆ ಕೆಡಿಸ್ಕೊಂಡು ಸಿನಿಮಾ ಶೂಟ್ ಮಾಡ್ಬೇಕಾದ್ರೆ ಮಧ್ಯೆ ಹೆಂಗಿರು ಮಾಂಟೇಜ್ ಸಾಂಗ್ ಅಲ್ವಾ ಅಂತ. ಅವ್ರಿಗಾದ್ರೂ ಕಡೆಗೆ ಒಂದು 2-3 ಲೈನ್ ಸಿಗ್ತಾ ಇಲ್ವಂತೆ. ಆಗ ಜೈನ್ ಸರ್ನ ಕೇಳಿದ್ರಂತೆ, ಇದೊಂದು ಸಾಂಗ್ ಕಂಪ್ಲೀಟ್ ಮಾಡಿಕೊಟ್ಬಿಡಿ ಅಂತ. ಅರ್ಧ ದೋಸೆ ನೀವೇ ಬೇಯಿಸಿದ್ದೀರಾ, ನೀವೇ ಸೀದಿಸ್ಬಿಡಿ, ನಾನು ಮಾಡಲ್ಲ ಅಂದ್ರಂತೆ ಜೈನ್ ಸರ್. ನೀವೇ ಕಂಪ್ಲೀಟ್ ಮಾಡಿ ಅಂತ. ಸೊ ಬಟ್ ಸರೇ ಕಂಪ್ಲೀಟ್ ಆಗಿರೋದು. ಅನಿರುದ್ಧ್ ಅವರು, ರಕ್ಷಿತಾ ಅವರು ಮತ್ತು ವಿಷ್ಣುವರ್ಧನ್ ಈ 3 ನಟಿಸಿರೋ ಸಿನಿಮಾ ಹೆಸರೇನು? ನೀನೆಲ್ಲೋ ನಾನಲ್ಲಿ. ನೆನಪಾಯ್ತಾ ಸರ್? ಹಾಂ, ಗೊತ್ತಾಯ್ತು. ಇದು ಹೊಸನಂಟೇನೇನೋ ದುಂಟನ. ಓಕೆ, ನನ್ನ ಮುಂದಿನ ಪ್ರಶ್ನೆ. ಈಗ ನಾನು ಎಷ್ಟನೇ ಪ್ರಶ್ನೆ ಕೇಳಬೇಕು ಸರ್? 6ನೇ ಪ್ರಶ್ನೆ. 5ನೇ ಪ್ರಶ್ನೆ. ಇಲ್ಲ, 6ನೇ ಪ್ರಶ್ನೆ. ಅವ್ರ ಕ್ಯಾಲ್ಕುಲೇಷನ್ ಅಲ್ಲಿ ಕರೆಕ್ಟ್ ಇದೆ. ಲೆಕ್ಕಾಚಾರ ನೀವು ನನಗೆ ಕೊಡಿ. ಬಿಸ್ನೆಸ್ ಹೆಡ್, ಮ್ಯಾಥಮೆಟಿಕ್ಸ್, ಅಂಕಗಣಿತ ನನಗೆ ಅದು ಈಸಿ ಇದೆ. ಅವ್ರ ಬಿಸ್ನೆಸ್ ಹೆಡ್ ಸರ್. ಈಗ ಮುಂದಿನ ಪ್ರಶ್ನೆ ಸರ್. ಟ್ರಾನ್ಸಾಕ್ಷನ್ ಅನ್ನೋ ಇಂಗ್ಲೀಷ್ ವರ್ಡ್ಗೆ ಕನ್ನಡ ಪದ ಏನು? ಸಡನ್ ಆಗಿ ಟ್ರಾನ್ಸಾಕ್ಷನ್. ವ್ಯವಹಾರ. ವ್ಯವಹಾರನ ಅಲ್ಲ, ವಿನಿಮಯ. ವಿನಿಮಯ. ವಿನಿಮಯ ವಿನಿಮಯ ಆಗಲ್ವಾ? ವಹಿವಾಟು. ವ್ಯವಹಾರ, ವಹಿವಾಟು ಆಗಿತ್ತು. ನಾವೆಲ್ಲಿ ದಿನನಿತ್ಯದಲ್ಲಿ ಯೂಸ್ ಮಾಡಲ್ವಲ್ಲ ಅದು ವಹಿವಾಟು. ಕರೆಕ್ಟ್, ವ್ಯಾಪಾರ ವಹಿವಾಟು. ಅಂಬರೀಷ್ ಅವರು ಸ್ಟಂಟ್ ಮಾಸ್ಟರ್ ಆಗಿ ಆಕ್ಟಿಂಗ್ ಮಾಡಿದ ಸಿನಿಮಾ ಯಾವುದು? ಖಂಡಿತವೂ ಗೊತ್ತಿಲ್ಲ, ಇವರಿಗೆ ಗೊತ್ತಿರ್ಬೋದು. ಅಂಬಿ ನಿಂಗೆ ವಯಸ್ಸಾಯ್ತು. ನಾನು ಆ ಆ್ಯಂಗಲಲ್ಲಿ ನೋಡೇ ಇಲ್ಲ ಅದನ್ನ. ಕರೆಕ್ಟ್ ಸರ್. IPL ಅಲ್ಲಿ ಆಡಿದ ನಮ್ಮ ಕನ್ನಡಿಗರು 6 ಜನದ ಹೆಸರು ಹೇಳಿ. ಅದು ಇವ್ರಿಗೆ ಗೊತ್ತಿರುತ್ತೆ. ಅನಿಲ್ ಕುಂಬ್ಳೆ ಆಡಿದ್ದಾರೆ, ರಾಹುಲ್ ದ್ರಾವಿಡ್ ಆಡಿದ್ದಾರೆ, ದೇವದತ್ ಪಡಿಕ್ಕಲ್ ಆಡಿದ್ದಾರೆ, ರಾಹುಲ್ KL ರಾಹುಲ್ ಆಡಿದ್ದಾರೆ. ಅಯ್ಯೋ, ಕನ್ನಡದವರ ಹೆಸರುಗಳೇ ನೆನಪಾಗ್ತಾ ಇತ್ತು. ಇವನು ಮಯಾಂಕ್ ಅಗರ್ವಾಲ್ ಆಡಿದ್ದಾರೆ, ಮನೀಶ್ ಪಾಂಡೆ ಬೆಂಗಳೂರು ಹೋಗ್ತಾನೆ, ಅವ್ರು ಆಡಿದ್ದಾರೆ. ಸೂಪರ್. ಕೊನೆಯ ಪ್ರಶ್ನೆ. AR ರೆಹಮಾನ್ ಅವರು ಮ್ಯೂಸಿಕ್ ಮಾಡಿ ಉಪೇಂದ್ರ ಅವರು ಆಕ್ಟ್ ಮಾಡಿರೋ ಕನ್ನಡ ಸಿನಿಮಾ ಯಾವುದು? ಗಾಡ್ ಫಾದರ್. ಗಾಡ್ ಫಾದರ್ಗೆ AR ರೆಹಮಾನ್ ಅವ್ರ ಮ್ಯೂಸಿಕ್ ಸರ್. ಸೂಪರ್ ಆಗಿ ಹಾಡಿದ್ರಿ. ಸೊ ಓಕೆ, ಈಗ ಎಣ್ಣೆ ಬಿಟ್ಬಿಟ್ಟಿದ್ದೀರಾ, ಹಚ್ತಾ ಇದ್ದೀರಾ ಸರ್? ಎಣ್ಣೆ ಹಚ್ತಾ ಇರ್ತೀನಿ, ಕೂದಲು ಖಾಲಿ ಆಗಿಬಿಡುತ್ತಲ್ಲ. ಆಮೇಲೆ ಊರಿಗೆ ಹೋದಾಗೆಲ್ಲ ನಮ್ಮ ಅಮ್ಮ ಹಚ್ತಾರೆ. ನಿಮಗೆ ಸರ್ ಯಾರು ಹಚ್ತಾರೆ ಎಣ್ಣೆ? ದೀಪಾವಳಿ ದಿನ ಅಷ್ಟೇ, ಅದು ವರ್ಷಕ್ಕೆ ಒಂದೇ ದಿನ ಎಣ್ಣೆ. ನನ್ನ ಆಯಿ ಹೋದಾಗ ಮಾಡ್ತಾರೆ, ಇಲ್ಲ ಅಂತಿಲ್ಲ, ಬಟ್ ದೀಪಾವಳಿ ದಿನ ಪಕ್ಕ. ಓಕೆ, ನಮ್ಗೆ ದೊಡ್ಡ ಹಬ್ಬ ಅದು. ನಮ್ಮ ಹತ್ರ ಎಸೆನ್ಷಿಯಲ್ ನೆಕ್ಟಾರ್ ಅವ್ರ ಕಡೆಯಿಂದ ಒಂದು ಕೊಬ್ಬರಿ ಎಣ್ಣೆ ಇದೆ ಸರ್. ಇದೇನಂದರೆ ಅಡುಗೆನೂ ಮಾಡ್ಬೋದು ಈ ಎಣ್ಣೆಲಿ, ಮತ್ತು ತಲೆಗೆ ಹಚ್ಕೋಬೋದು ಸರ್. ಅವರು ನಿಮಗೆ ಕೊಡೋದಕ್ಕೆ ಹೇಳಿದ್ದಾರೆ. ಡಾಲಿ ಅವ್ರ ಕೈಯಲ್ಲಿ ಬಾಟ್ಲು ನೋಡಿದೆ ಒಂದು ಆನಂದ. ಹಾಗಾಗಿ ವರ್ಜಿನ್ ಕೋಕೋನಟ್ ಆಯಿಲ್. ಇದು ತುಂಬ ಲೀಗಲ್ ಎಣ್ಣೆ ಸರ್. ಇದನ್ನು ಕುಡ್ಕೊಂಡು ಗಾಡಿ ಓಡಿಸೋರೆ ಪೊಲೀಸ್ನವ್ರು ಹಿಡಿಯಲ್ಲ. ಎಸೆನ್ಷಿಯಲ್ ನೆಕ್ಟಾರ್ ಅವ್ರ ಕಡೆಯಿಂದ ಇದು ವರ್ಜಿನ್ ಕೋಕೋನಟ್ ಆಯಿಲು ನಿಮಗೆ. ಥ್ಯಾಂಕ್ ಯು. ಕೆಲವೊಂದು ಪ್ರಶ್ನೆಗಳು ಉತ್ತರ ತಪ್ಪು ಕೊಟ್ಟಿದ್ದಕ್ಕೆ ಈ ಎಣ್ಣೆ ನಿಮಗೆ ಕೊಡ್ತೀನಿ. ಈ ಎಣ್ಣೆ ಕೊಡಿದ್ರೆ ಮೋಸ್ಟ್ಲಿ ಮೆಮೊರಿ. ಸರಿ ಕೊಟ್ಟಿದ್ರೆ ಬೇರೆ ಎಣ್ಣೆ ಕೊಡೋದು, ಸರಿ ಕೊಟ್ಟಿದ್ರೆ ಬೇರೆ ಎಣ್ಣೆನೂ ಕೊಡ್ತಾ ಇದ್ದಾರೆ ಸರ್. ಇವಾಗ ಇನ್ನೊಂದು ಸಾಂಗ್ ಹೋಗ್ಬೋಣ ಸರ್. ಇದೊಂಥರ ರಿಕ್ವೆಸ್ಟ್ ಶೋ ಇದ್ದಂಗೆ. ನಾನು ನನ್ನ ಫೇವ್ರೆಟ್ ಸಾಂಗಿಂದಾನೆ ಶುರು ಮಾಡಿಸ್ಲಾ? ರಾಟೆ ಸಿನಿಮಾದು, ಓಕೆನಾ? ನನ್ನ ಬೆನ್ನಲ್ಲಿನ ಕಣ್ಣೆಲ್ಲ.
ಓಲವೆಂಬುದು ಮಳೆಗಾಲ ಬಾಯಾರಿದಂತೆ ಕಡು ಎಚ್ಚರದಲ್ಲಿ ಹೃದಯ ಕಾಲ್ಚಾರಿದಂತೆ ಅವಳೆಂದರೆ ಮನದಾಳದ ಕೊನೆಯ ಆಸೆಯಂತೆ ಅವಳಿಲ್ಲದ ಕಡು ಹುಣ್ಣಿಮೆ ಸುಡುಗಾಡಿನಂತೆ ಅವಳೆಂದರೆ ಏನೆನ್ನಲಿ ನನದಿರಲಿ ಅವಳೆಂದರೆ ಏನೆನ್ನಲಿ ನನದಿರಲಿ ನೆನಪೆನ್ನಲೆ ನನದೆನ್ನಲೆ ಕನಸೆನ್ನಲೆ ನನಸೆನ್ನಲೆ ಈ ಒಂಟಿ ರಾತ್ರಿಯಲ್ಲಿ ಅವಳ ಗುಂಗು ನನಗೇಕೋ ಕೇಳಿಸದು ನನ್ನ ಕೂಗು ನನ್ನ ಬೆನ್ನಲ್ಲಿನ ಕಣ್ಣೆಲ್ಲ ಅವಳ ಕಡೆ ಉಸಿರು ಕಟ್ಟುವುದು ನಿಂತಲ್ಲಿ ನಿಂತ ಕಡೆ. ನಂಗಿನ್ನೂ ಆಡಿಯೋ ರಿಲೀಸಲ್ಲಿ ನೆನಪಿದೆ. ಯಶ್ ಅವರಿದ್ರು, ಸುದೀಪ್ ಅವರಿದ್ರು, ದರ್ಶನ್ ಅವರಿದ್ರು, ಎಲ್ಲರೂ ಇದ್ರು ಆಡಿಯೋ ರಿಲೀಸಲ್ಲಿ. ಈ ಸಾಂಗ್ ಪ್ಲೇ ಮಾಡಿದ್ರು. ಅದರಲ್ಲಿ ಒಂದು ಸ್ವಲ್ಪ ರೊಮ್ಯಾನ್ಸ್ ಎಲ್ಲ ಚೆನ್ನಾಗಿದೆ. ಒಂದು ಸರಿ ಜಸ್ಟ್ ಹಿಂಗೆ ತುಟಿ ಒಂದು ಚೂರು ಟಚ್ ಆಗುತ್ತೆ ಅಷ್ಟೇ. ಅವಾಗ ನಾನು ಇಂಡಸ್ಟ್ರಿಗೆ ಇನ್ನೂ ಹೊಸಬ ಇಲ್ಲಲ್ಲ. ಒಂದು ಸರಿ ಎಲ್ಲರೂ ನಾನು ಹಿಂಗೆ ತಿರುಗಿ ಹಿಂಗೆ ನೋಡೋದ್ರೆ ನಾನು ಹಿಂಗೆ ನೋಡ್ಬಿಟ್ಟು ನಾಚ್ಕೊಂಡು ಕೂತೀನಿ. ನಮ್ಮ ಈಗ ಕೋಟಿ ಸಿನಿಮಾ ಬರ್ತಾ ಇದೆ. ಕೋಟಿ ಸಿನಿಮಾ ಬಗ್ಗೆ ನಾವು ಮಾತಾಡಲೇಬೇಕು. ಈ ಕೋಟಿ ಸಿನಿಮಾ ಬಗ್ಗೆ 10 ವಿಚಾರಗಳು ಹೇಳಬೇಕು. ಅದರಲ್ಲಿ 6 ನಿಜ ಇರಬೇಕು, 4 ಸುಳ್ಳು ಇರಬೇಕು. ಸೊ ಹೆಂಗೆ ಹೇಳ್ತೀರಾ? 6 ನಿಜ ಅಂದರೆ ಕೋಟಿ ನಮ್ಮ ದಿನನಿತ್ಯ ಬದುಕಿ ಕನೆಕ್ಟ್ ಆಗೋ ಸಿನಿಮಾ. ಕೋಟಿ ಟೈಟಲೇ ಗೊತ್ತಾಗುತ್ತೆ. ದುಡ್ಡಿಂದು ರಿಲೇಟೆಡ್ ಸಿನಿಮಾ. 85 ದಿನ ನಾವು ಶೂಟ್ ಮಾಡಿದ್ದೀವಿ. ಕ್ಲೈಮ್ಯಾಕ್ಸ್ ಅಲ್ಲಿ 11 ದಿನ 4000 ಜನ ಜೂನಿಯರ್ಸ್ ಇಟ್ಕೊಂಡು ಶೂಟ್ ಮಾಡಿದ್ದೀವಿ. ಆಮೇಲೆ 11 ದಿನ ನಮಗೆ ಹಗಲು ರಾತ್ರಿ ಕೆಲಸ ಮಾಡಿಸಿದ್ದಾರೆ ಪರಮ್ಮು. ಅದರ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಬೆಸ್ಟ್ ಎಫರ್ಟ್ ಆ್ಯಂಡ್ ಸಖತ್ತಾಗಿ ಬಂದಿದೆ ಕ್ಲೈಮ್ಯಾಕ್ಸು. ಸಿನಿಮಾ ಡೆಫಿನೆಟ್ಲಿ ಬೇರೆ ಥರದ ಸಿನಿಮಾ. 100 ಕೋಟಿ ಖರ್ಚು ಮಾಡಿದ್ದಾರೆ ಪರಮ್ಮು. ನಾನು ಪ್ಯಾನ್ ಇಂಡಿಯಾ ಮಾಡೋಣ ಅಂತ ಹೇಳಿದೆ. ಅವರು ಬೇಡ, ನನಗೆ ಕನ್ನಡದಲ್ಲೇ ಸಾಕಷ್ಟು ರಿಕವರಿ ಮಾಡ್ತೀನಿ ಅಂತ ಹೇಳಿದ್ರು. ಫ್ಯಾಮಿಲಿ ಸಮೇತ ಕೂತ್ಕೊಂಡು ಆರಾಮಾಗಿ ನೋಡ್ಬೋದು. ಕಾಂಟೆಂಟ್ ಅಂತ ಏನೋ ಕೇಳ್ತಿರ್ತೀವಲ್ಲ, ಆ ಥರ ಒಳ್ಳೆ ಕಂಟೆಂಟ್, ಒಳ್ಳೆ ರೈಟಿಂಗ್ ಇದೆ. ಅದೇ ತುಂಬ ಕಾನ್ಫಿಡೆಂಟ್ ಆಗಿ ಒಳ್ಳೆ ಕಾಸ್ಟಿಂಗ್ ಇದೆ. ತುಂಬ ಕಾನ್ಫಿಡೆನ್ಸಿಂದ ಜನಕ್ಕೆ ಪ್ರಾಮಿಸ್ ಮಾಡ್ಬೋದು, ಬನ್ನಿ ನೀವು ನಂಬಿಕೆ ಉಳಿಸ್ಕೊತೀನಿ ಆ ಥರದ ಸಿನಿಮಾ. ಡಿಜಿಟಲ್ ಒಂದು 60 crores ಆಗಿದೆ ಆಲ್ರೆಡಿ. ಬಟ್ ಅವ್ರು ಒಪ್ತಾ ಇಲ್ಲ. ನನಗೆ 120 ಕೋಟಿ ಕೊಟ್ಟರೆ ಕೊಡ್ತೀನಿ ಅಂತ ಅವರು ಇದು ಮಾಡ್ತಿದ್ದಾರೆ. ಆಡಿಯೋ 30 ಕೋಟಿ ಕೇಳ್ತಿದ್ದಾರೆ. ಬಟ್ ಪರಮ್ ಇಲ್ಲ, ಜಾಸ್ತಿ ಆಯಿತು, ನನಗೆ 15 ಕೋಟಿ ಕೊಡಿ ಸಾಕು ಅಂತಿದ್ದಾರೆ. ಅದು ಅವ್ರು ಒಪ್ತಾ ಇಲ್ಲ. ಆಮೇಲೆ ಈ ಸಿನಿಮಾಗೆ ವಾಸುಕಿ ವೈಭವ್ ಅವರು 4-5 ಹಾಡುಗಳನ್ನು ಮಾಡಿಕೊಡೋಕ್ಕೆ ಒಂದು ತುಂಬ ದೊಡ್ಡ ಅಮೌಂಟ್ನ ತೊಗೊಂಡಿದ್ದಾರೆ. ಅವ್ರ ಕೆರಿಯರಲ್ಲೇ ಬಿಗ್ಗೆಸ್ಟ್ ನಾವು ಮಾಡಿದ್ದೀವಿ, ತೊಗೊಂಡಿದ್ದಾರೆ ಕೆಲಸ ಮ್ಯೂಸಿಕ್ಗೆ ಸಂಬಂಧಪಟ್ಟು. ಸೊ ಇದರಲ್ಲಿ ನಿಜ ಯಾವುದು ಸುಳ್ಳು ಯಾವುದು ನಿಮಗೆ ಸಿನಿಮಾ ಥಿಯೇಟ್ರಿಗೆ ಹೋಗಿ ಗೊತ್ತಾಗುತ್ತೆ. ಕನ್ನಡ ಸಿನಿಮಾಗಳನ್ನು ಥಿಯೇಟ್ರಲ್ಲೇ ನೋಡಿ. ಸಿಂಪಲ್ ಪಿಕ್ಚರ್ ಅಪ್ಪ ನಮ್ಮದು. ಸಿಂಪಲ್ ಆ್ಯಂಡ್ ಸ್ಟ್ರೈಟ್ ಫಾರ್ವರ್ಡ್ ಪಿಕ್ಚರ್. ಸೊ ನಿಮ್ಮ ಪ್ರಕಾರ ವಾಸುಕಿ ವೈಭವ್ ಕೆರಿಯರಲ್ಲೇ ಸಿಕ್ಕಾಪಟ್ಟೆ ದುಡ್ಡು ತೊಗೊಂಡಿರೋ ಸಿನಿಮಾ ಇದು? ಪರವಾಗಿಲ್ಲ, ದುಡ್ಡು ಕರೆಕ್ಟ್ ಪರಂ ನಮಗೂ ಹೇಳಿಲ್ಲ. ಮೋಸ್ಟ್ಲಿ ನಿಮಗೆ ಕೊಟ್ಟಿರೋದಕ್ಕಿಂತ ಜಾಸ್ತಿ ತೊಗೊಂಡಿದ್ದಾರೆ ಇರ್ಬೋದು. ಅದು ಸರಿ, ನೀವು ಕೋಟಿ ತೊಗೊಂಡಿದ್ದೀರಂತೆ? ಕೋಟಿ ಕೋಟಿ ಕೋಟಿಗೆ ಎಷ್ಟು ಸೊನ್ನೆ ಅಂತ ಗೊತ್ತದ ನಿಮಗೆ? 7. ಮೊನ್ನೆ ನೋಡ್ಬಿಟ್ಟಿದ್ದೀರಾ ಕಲರ್ಸ್ ಚೇಂಜ್ ದ ಪವರ್ ಆಫ್ 7. ಏನಿಲ್ಲ, ನಾನು ಸ್ವಲ್ಪ ಮ್ಯಾಥ್ಸಲ್ಲಿ ಓಕೆ ಇದ್ದೀನಿ. ಮ್ಯಾಥ್ಸಲ್ಲಿ ಓಕೆನಾ ನೀವು? ಹೌದಾ? ಸೆಕೆಂಡ್ ಸೀಸನ್ 100 ತಾನೆ ನೀವು? SLC. ಓಕೆ. ಒಂದು ಸ್ಪೆಷಲ್ ಚೇರ್ ಬಂದಿದೆ ಸರ್. ಒಬ್ಬ ಸ್ಪೆಷಲ್ ವ್ಯಕ್ತಿನ ಕರಿತಾ ಇದ್ದೀವಿ. ಒಂದು ಸರ್ಪ್ರೈಸ್ ಆಗಿ ಎಂಟ್ರಿ ಕೊಡಿ ಅಂತ ಕೇಳ್ಕೊಂಡ್ವಿ. ಬರ್ತೀವಿ ಅಂತ ಹೇಳಿದ್ರು. ಕನ್ನಡದ ಉದಯೋನ್ಮುಖ ನಾಯಕ ನಟ ಇವರು. ಈಗ ಸದ್ಯಕ್ಕೆ ಪ್ರತಿಭಾವಂತ ಸಂಗೀತ ನಿರ್ದೇಶಕ, ಸಾಹಿತ್ಯ ರಚನೆಕಾರ ಮತ್ತು ಗಾಯಕ. ಹಸೀಮಯಿ ರೀಸೆಂಟಾಗಿ ಮದುವೆ ಆಗಿದ್ದಾರೆ, ಮೊದಲನೇ ಮದುವೆ. ಪ್ಲೀಸ್ ವೆಲ್ಕಮ್ ವಾಸುಕಿ ವೈಭವ್. ಯಾವ ಸಿನಿಮಾದಲ್ಲಿ ಹೀರೋ ಆಗ್ತಿರೋದು? ಮೊನ್ನೆ ಹೇಳ್ತಾ ಇದ್ರು ಭಟ್ರು ಹೀರೋ ಮಾಡ್ತೀನಿ ವೈಭವನ ಅಂತ. ಭಟ್ರು ಹೇಳ್ತಾ ಇದ್ರು ಹೀರೋ ಮಾಡ್ತೀನಿ ವೈಭವನ ಅಂತ. ಅದು ತಪ್ಪು ಮಾಡೋದು ಹೇಗೆ ಅಂತ ಒಂದು ಕಾದಂಬರಿ ಆಧಾರಿತ ಸಿನಿಮಾ. ಅದರಲ್ಲಿ ವೈಭವ್ ವೆಲ್ಕಮ್. ಹಾಯ್. ಬಟ್ ಅವ್ರು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ. ಹೌದು, ಗೊತ್ತು. ಥಿಯೇಟರ್ ಆರ್ಟಿಸ್ಟ್ ಸರ್. ಆಯ್ತು. ಜಗರಪಲ್ಯದಲ್ಲಿ ಹೆಂಗೆ ಸೂಪರ್ ಹಿಟ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಹೌದು. ಗಂಡಲ್ವಾ ಸರ್ ಇವರು? ಮದುವೆ ಗಂಡ. ಇನ್ಶರ್ಟ್ ಎಲ್ಲ ಮಾಡ್ಕೊಂಡು ಸಖತ್. ಸ್ವಲ್ಪ ಹೋದ ಕಡೆ ಎಲ್ಲ ಕಡಲೆ ಬೀಜ ಅನ್ನೋರು. ಅವ್ರದ್ದು ಮತ್ತು ಭಟ್ರದ್ದು ಒಂದು ವಿಷಯ ಇದೆ. ಹೌದಾ? ದಯವಿಟ್ಟು ಹೇಳಿ ಸರ್. ಏನಂದ್ರೆ
ಭಟ್ರಿಗೂ ಫುಲ್ ತೊಂದರೆ ಕೊಟ್ಟಿದ್ದೀವಿ. ಹೋಗೋದು ಈ ಲೈನ್ ಬೇಡ ಆ ಲೈನ್ ಬೇಕು. ಸೊ ಅವರು ಒಂದು ಸ್ವಲ್ಪ ಅವ್ರನ್ನೂ ಒದ್ದಾಡಿಸಿದ್ವಿ. ಅವರಂತೂ ಚೆನ್ನಾಗೇ ಬರೀತಾರೆ, ಎಲ್ಲ ಹಾಡುಗಳು ಚೆನ್ನಾಗಿರೋ, ಬಟ್ ಅದು ನಮ್ಮ ಕತೆ ಬೇರೆ ಅಂತ ಬೇರೆದನ್ನ ಕೇಳೋದನ್ನ ಮಾಡಿದ್ದೀವಿ ಯೋಗರಾಜ್ ಭಟ್ರಿಗೆ. ಇವರಿಗೆ 10 ಸಾರಿ ಇಲ್ಲ ಇದನ್ನು ಹಿಂಗೆ ಮಾಡೋಣ ಹಂಗೆ ಮಾಡೋಣ ಅಂತ. ಸೊ ಇವರು ಮೊನ್ನೆ ಬಂದವರು ನನಗೆ ಹೇಳ್ತಾ ಇದ್ರು, ಕೋಟಿ ಸಿನಿಮಾದ ರಿಜೆಕ್ಟ್ ಆಗಿರುವ ಸಾಂಗ್ಗಳ ಒಂದು ಕಾನ್ಸರ್ಟ್ ಮಾಡಿದ್ರೆ ಕೋಟಿ ಸಿನಿಮಾದ ರಿಜೆಕ್ಟ್ ಹಾಡುಗಳ ಕಾನ್ಸರ್ಟ್ ಮಾಡುವ ಐಡಿಯಾದಲ್ಲಿ. ಅಲ್ಲ, ನನಗೆ ಮ್ಯೂಸಿಕ್ ಡೈರೆಕ್ಟರ್ ಸರ್ ಒಂದು ಪ್ರಶ್ನೆ ಕೇಳಬೇಕು ಸರ್. ಈಗ ಫಾರ್ ಎಕ್ಸಾಂಪಲ್ಲು ಪರಮ್ ಸರ್ 4 ಸಾಂಗ್ ಕೇಳಿರ್ತಾರೆ, ಒಂದು 15 ಟ್ಯೂನ್ ಹಾಕಿರ್ತೀರಾ. ಅವ್ರು ಇದು ಬೇಡ ಅದು ಬೇಡ ಅಂತ ಹೇಳಿದ್ರೆ ಆ ಟ್ಯೂನ್ ಡಿಲೀಟ್ ಮಾಡಲ್ಲ ಅಲ್ವಾ, ಬೇರೆ ಸಿನಿಮಾಗೆ ಯೂಸ್ ಮಾಡ್ಕೋತೀರಾ? ಅಂಗಡಿಲಿ ಇರುತ್ತೆ, ನೆಕ್ಸ್ಟ್ ಬಂದಾಗ ನೋಡಿ ಫ್ರೆಶ್ ಆಗಿ ಮಾಡಿದೀವಿ ಅಂತ ಕೇಳಿಸ್ತಾರೆ, ಹಳೇದಂತ ಕೇಳಿಸಲ್ಲ. ನೀವು ಕೇಳಿದ್ರಲ್ಲ ಅದಕ್ಕೆ ನೋಡಿ ಇದು ಫ್ರೆಶ್ ಆಗಿ ಅಂತ ಒಂದು ಇವಾಗ ಮಾಡದೆ ಬಂತು ನೋಡಿ ಹೆಂಗಿದೆ ಅಂತ ಕೇಳಿ ಅಂತ ಹಂಗೆ ಸೆಲ್ ಮಾಡ್ತಾ ಇರ್ತಾರೆ. ಸೂಪರ್ ಸೂಪರ್. ನಾನು ಎಷ್ಟು ಸರಿ ಪರಮ್ ಸರ್ ಬರೆದಿರೋ ಸ್ಕ್ರಿಪ್ಟ್ ನ ಕೇಳ್ಬಿಟ್ಟಿದೀನಿ ಅಂದ್ರೆ ಆ ಲೈನ್ ಯಾವ್ದು ನಂದಲ್ಲ, ಅಷ್ಟು ಸ್ಕ್ರಿಪ್ಟ್ ಅಲ್ಲಿ ಇರೋ ಎಲಿಮೆಂಟ್ಸ್ ಅಂತ ಹೇಳ್ಬೇಕು ನಿಜವಾಗ್ಲು. ಈ ಹಾಡ್ ಬರಿಬೇಕಾದ್ರೆ ಸರ್ ಹೇಳಿದ್ರು, ವಾಸುಕಿ ನೀವೇ ಬರಿಬೇಕು. ನನ್ಗೆ ಸ್ವಲ್ಪ ಭಯ ಆಯ್ತು, ಪರಮ್ ಸರ್ ನ ಒಪ್ಸೋದ್ ಸ್ವಲ್ಪ ಕಷ್ಟ, ಯಾಕಂದ್ರೆ ಅವರು ಸಿಕ್ಕಾಪಟ್ಟೆ ಪರ್ಫೆಕ್ಷನಿಸ್ಟ್. ಹೌದು ಹೌದು, ಅನುಭವಿಸಿದೀವಿ ಒಳ್ಳೆ ಅನುಭವ ಇರ್ಬೋದಲ್ವ ಸರ್. ಸೊ ಪರಮ್ ಸರ್ನ ಇಂಪ್ರೆಸ್ ಮಾಡಕ್ಕೆ ಹಲವು ಬಾರಿ ಸೋತು ಅದೊಂದು ಕಡೆಯ ಅವಕಾಶ ಇತ್ತು ನಂಗೆ. ಇದನ್ ಮಾತ್ರ ನಾನು ತಗೊಳಲ್ಲ, ಇದಕ್ಕೆ ಹೋದ್ರೆ ಮಾನ ಮರ್ಯಾದೆ ಹೊಟ್ಟೋಗುತ್ತೆ ನಂಗೆ, ಸರ್ ಬೇಡ ಅನ್ಸುತ್ತೆ ಅಂತ. ಇಲ್ಲ ನೀವೇ ಬರಿಬೇಕು, ಯಾಕಂದ್ರೆ ನೀವೇ ಅಷ್ಟು ಸರಿ ಸ್ಕ್ರಿಪ್ಟ್ ಕೇಳಿರೋದು, ನೀವೇ ಬರಿಬೇಕು ಅಂದ್ರೆ ಸರಿ ಅಂತ ಒಂದ್ಸರಿ ಸ್ಕ್ರಿಪ್ಟ್ ರೀಡಿಂಗ್ ಎಲ್ಲ ಅವಲೋಕನ ಮಾಡ್ಕೊಂಡು ಫಸ್ಟ್ ರೀಡಿಂಗ್ ಅಲ್ಲಿ ಫಸ್ಟು ಪರಮ್ ಸರ್ ಒಂದು ನಂಗೆ ಹೇಳಿದ್ ನೆನಪಿದೆ ರೀಡಿಂಗ್ ಅಲ್ಲಿ. ನಾನು ಈ ಕತೆ ಹೇಳಕ್ ಮುಂಚೆ ಈ ಊರನ್ನ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. ಊರ್ದು ಒಂದು ಟಾಪೋಗ್ರಫಿ ಇದೆ, ಅದನ್ನ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. ಇದು ಇಲ್ಲೊಂದು ಟಾಕೀಸ್ ಇದೆ, ಜನತಾ ಟಾಕೀಸ್ ಅಂತ. ಇಲ್ಲಿಂದ 1 2 3ನೇ ಕ್ರಾಸ್ ರೈಟ್ ತಗೊಂಡು ನೀವು ಸ್ಟ್ರೈಟ್ ಹೋದ್ರೆ ಅಲ್ಲಿ ಏನೊಂದು ರೈಲ್ವೆ ಟ್ರ್ಯಾಕ್, ಅಂದ್ರೆ ನಂಗೆ ನೆನಪಾಗ್ತಲ್ಲ ಏನಂತ ಎಕ್ಸಾಕ್ಟ್, ಅಲ್ಲೊಂದು ರೈಲ್ವೆ ಟ್ರ್ಯಾಕ್ ಇದೆ. ಅದರಿಂದ ಸುಮಾರು 30ರಿಂದ 60 ಹೆಜ್ಜೆ ಇರ್ಬಹುದೇನೋ, ಅಲ್ಲಿ ಕೋಟಿ ಮನೆ ಇದೆ. ಈ ತರ ಎಕ್ಸ್ಪ್ಲೈನ್ ಮಾಡಿದ್ರು. ಆಮೇಲೆ ಕೋಟಿ ಬರ್ತಾ ಇರ್ತಾನೆ, ಒಂದೊಂದು ಐಸ್ ಕ್ಯಾಂಡಿ ತಿಂತಾ ಇರ್ತಾನೆ, ಅದು ಹಳದಿ ಅಥವಾ ಕೆಂಪು ಬಣ್ಣದಾಗಿರುತ್ತೆ. ನಾನು ಹಿಂಗ್ ಯಾರ್ ಕತೆ ಹೇಳಿದಾರೆ ಇಲ್ಲಿ ತನಕ ಇಷ್ಟು ಡೀಟೇಲ್ಡ್ ಆಗಿ ಅಂತ. ಸೊ ಅದ್ ಹೇಳಿದಾಗ ಈ ಒಟ್ಟಾರೆ ಈ ಊರಿಗೆ, ಈ ಕೋಟಿಗೆ ಯಾವಾಗಲೂ ಒಂದು ಫೀಲಿಂಗ್ ಇರುತ್ತೆ, ಈ ಊರಲ್ಲಿ ಎಲ್ಲವೂ ಚೆನ್ನಾಗಿದೆ, ಆದ್ರೆ ಇದು ಕೆಟ್ಟ ಬುದ್ಧಿ ಅಂತ ಇದ್ರೆ ಅದು ಜನತಾ ಟಾಕೀಸ್ ಅಲ್ಲಿ ಇರುತ್ತೆ. ಈ ಊರು ಎಲ್ಲದೂ ಸರಿ ನನ್ನ ಬೆಳೆಯಕ್ ಬಿಡ್ತಾ ಇಲ್ಲ, ಇದಕ್ಕೇನೋ ನನ್ನ ಮೇಲೆ ಒಂದು ಹೊಟ್ಟೆ ಕಿಚ್ಚಿದೆ. ಸೊ ಈ ಲೈನ್ಸ್ ಎಲ್ಲ ಸೇರ್ಕೊಂಡು ಜನತಾ ಸಿಟಿ ಹಾಡಾಯ್ತು. ಸರ್ ನೀವಿಬ್ರು ಹೊರಡ್ತೀರಾ, ನಾನು ಸಿನಿಮಾ ಕತೆ ಕೇಳ್ಕೊತೀನಿ ಹಂಗೆ. ಅಲ್ಲ, ಇದು ಸಿನಿಮಾ ಕತೆ ಅಂತ ಅನ್ಕೊಂಡ್ರೆ ಇದಲ್ಲ, ಇದು ಒಂದು ಲೇಯರ್ ಅಷ್ಟೇ. ಈ ಮುಖಾಂತರ ಆ ಕ್ಯಾಮ್ರಾ ಲೆನ್ಸೇ ನಮ್ ಕನ್ನಡ ಜನತೆ ಅಂತ ಅನ್ಕೊಂಡ್ರೆ, ನನ್ಗೆ ನಾನ್ ಫಿಲ್ಮಿ ಫ್ರೆಂಡ್ಸ್ ತುಂಬಾ ಜನ ಇದ್ದಾರೆ. ಬ್ಯಾಡ್ಮಿಂಟನ್ ಆಡ್ಬೇಕಾದ್ರೆ ಬೇರೆ ಎಲ್ಲ ಸಿನಿಮಾ ಗೋವರ್ಸ್. ಒಂದು 6 ತಿಂಗಳು 8 ತಿಂಗಳಿಂದ ಎಲ್ಲರೂ ಸಿನಿಮಾ ಮೇಲೆ ಮುನಿಸ್ಕೊಂಡ್ಬಿಟ್ಟಿದ್ದಾರೆ ಅನ್ನೋ ತರ ಒಂದು ಫೀಲಿಂಗು. ಅಂದ್ರೆ ಯಾರು ಥಿಯೇಟರ್ಗೆ ಬರ್ತಾ ಇಲ್ಲ, ಜನನ್ ಕೇಳಿದ್ರೆ ಒಳ್ಳೆ ಸಿನಿಮಾ ಬರ್ತಾ ಇಲ್ಲ, ಬಂದಾಗ ನಾವು ನೋಡ್ತೀವಿ ಅಂತಾರೆ. ಸಿನಿಮಾದವ್ರನ್ನ ಕೇಳಿದ್ರೆ ಜನ ಥಿಯೇಟರ್ಗೆ ಬರ್ತಾ ಇಲ್ಲ ಅಂತ ಹೇಳಿದ್ರೆ, ಸೊ ಏನೋ ಒಂದು ಗ್ಯಾಪ್ ಕ್ರಿಯೇಟ್ ಆಗ್ಬಿಟ್ಟಿದೇನೋ ಅಂತ. ಬಟ್ ಐ ಥಿಂಕ್ ಥ್ರೂ ಕೋಟಿ ತುಂಬಾ ಕಾನ್ಫಿಡೆಂಟ್ಲಿ ರಿಕ್ವೆಸ್ಟ್ ಮಾಡ್ಕೊಂತ ಇರೋದೇನಂದ್ರೆ, ಬನ್ನಿ ಮತ್ತೆ ಸಿನಿಮಾನ ಸೆಲೆಬ್ರೇಟ್ ಮಾಡೋಣ, ನಿಮ್ಗೆ ಯಾವುದೇ ರೀತಿಯ ನಿರಾಶೆ ಆಗಲ್ಲ. ಇದಕ್ಕೆ ಸಿನಿಮಾ ಟೀಮ್ ಆದ, ಕೋಟಿ ಟೀಮ್ ಆದ ನಾವು ಗ್ಯಾರಂಟಿ ನಿಮ್ನ ಮತ್ತೆ ರಂಜಿಸ್ತೀವಿ. ದಯವಿಟ್ಟು ಹತಾಶರಾಗಬೇಡಿ, ಬೇಜಾರಾಗಬೇಡಿ. ಎಲ್ಲೋ ಒಂದು ಸಣ್ಣ ಪುಟ್ಟ ಎಡವಟ್ಟು ತಪ್ಪುಗಳಾಗಿರುತ್ತೆ, ಬಟ್ ಲೆಟ್ಸ್ ಸೆಲೆಬ್ರೇಟ್ ಸಿನಿಮಾ ಥ್ರೂ ಕೋಟಿ. ಇದೇ ಜೂನ್ 14ನೇ ತಾರೀಕಿಂದ ವೆರಿ ಕಾನ್ಫಿಡೆಂಟ್, ವೆರಿ ಕಾನ್ಫಿಡೆಂಟ್. ಬನ್ನಿ ಸಿನಿಮಾನ ಸೆಲೆಬ್ರೇಟ್ ಮಾಡೋಣ, ನಿಮ್ಗೆ ಇಷ್ಟ ಆಗತ್ತೆ ಪಿಕ್ಚರ್. ನೆಕ್ಸ್ಟ್ ಪರಮಲ್ಲಿ ಕಲರ್ಸ್ ಅಲ್ಲೋ ಇಲ್ಲಿ ಯಾರಿಗಾರು ಹೇಳಿ, ನೆಕ್ಸ್ಟ್ ಯಾವ್ದಾದ್ರು ರಿಯಾಲಿಟಿ ಶೋಗೆ ಆ್ಯಂಕರ್ ಬೇಕು ಅಂದ್ರೆ ವೈಭವ್ನ ತಗೊಂಡು ಫಿಕ್ಸ್ ಮಾಡಿ ಬಿಡ್ತಾರೆ. ವೈಭವ್ ಸಕಾಲ ಒಳ್ಳೆ ವಾಗ್ಮಿ ಸರ್, ಒಳ್ಳೆ ವಾಗ್ಮಿ. ಇವಾಗ ಮದುವೆ ಆದ್ಮೇಲೆ ಚಿಂತಕ ಬೇರೆ. ಆರಾಮಾಗಿ ಒಂದು 2 hours ಒಂದು ವೇದಿಕೆನ ಹಿಡಿದಿಡುವಂತ ತಾಕತ್ತಿರುವಂತಹ ಒಬ್ಬ ಮಹಾನ್ ಕಲಾವಿದ. ಈಗ ಒಂದು ಕನ್ನಡದಲ್ಲಿ ಮಾತಾಡೋ ಆಟನ ನೀವು 1 ನಿಮಿಷ ಕನ್ನಡದಲ್ಲೇ ಮಾತಾಡಬೇಕು, ಅದರಲ್ಲಿ ಕೋಟಿ ಕತೆ ಹೇಳಬೇಕು ಚಿಕ್ಕದಾಗಿ. ಮಧ್ಯ ಪರಮ್ ಸರ್ ಬಗ್ಗೆ ನೆಗೆಟಿವ್ ಹೇಳಬೇಕು, ಅಂದ್ರೆ ಸುಳ್ಳು ಹೇಳಬೇಕು. ಸಾರಿ, ಋಣಾತ್ಮಕ ನೆಗೆಟಿವ್ಗೆ ಕನ್ನಡ ಶಬ್ದ ಋಣಾತ್ಮಕ. ಕೋಟಿ ಎಲ್ರಿಗೂ ಗೊತ್ತಾ ಇದೆ, ತುಂಬ ಸಲ ಅಲ್ಲ, ಈಗ ಇತ್ತೀಚೆಗಿನ ನಮ್ಮ ಎಲ್ಲ ಸಿನಿಮಾದ ಚಲನಚಿತ್ರದ ನಮ್ಮ ಸಿನಿಮಾದ ಕುರಿತು ಮಾತಾಡ್ಬೇಕಾದ್ರೆಲ್ಲ ಎಲ್ರಿಗೂ 1 ಕೋಟಿ ಗಳಿಸ್ಬೇಕು ಅನ್ನೋ ಒಂದು ಆಸೆ ಇರುತ್ತೆ. ನಾನು ನನ್ನ ಗೆಳೆಯ ಕೂಡ ನಮ್ಮೂರಲ್ಲಿ ಕೂತ್ಕೊಂಡು ಹಂಗೆ ಕನಸು ಕಾಣ್ತಾ ಇದ್ವಿ, ಯಾರಾದರೂ 1 ಕೋಟಿ ಕೊಟ್ಟರೆ, 1 ಕೋಟಿ ದಾರಿಲಿ ಹೋಗ್ತಾ ಎಲ್ಲಾದರೂ ಸಿಕ್ಕಿದ್ರೆ ಅಂತೆಲ್ಲ. ಆ ಥರ
ನಮ್ಮ ಮಧ್ಯಮ ವರ್ಗದ ಒಬ್ಬ ಕೋಟಿಯ ಕತೆ. ಅವನು ಒಬ್ಬ ಚಾಲಕ ತನ್ನ ಕುಟುಂಬವನ್ನು ಕಾಯ್ಕೊಳ್ಳೋಕೆ ಹೊಡೆದಾಡ್ತಿರ್ತಾನೆ. ಆ ಥರದೊಂದು ಪಾತ್ರ. ಇದನ್ನು ತುಂಬ ಅದ್ಭುತವಾಗಿ ತೆರೆ ಮೇಲೆ ಕಟ್ಟಿಕೊಡ್ಲಿಕ್ಕೆ ಪರಮೇಶ್ವರ್ ಗುಂಡ್ಕಲ್ ಅವರು ತುಂಬ ಒಳ್ಳೆಯ ಪ್ರಯತ್ನ ಮಾಡಿದ್ದಾರೆ. ಸುಳ್ಳು ಹೇಳಬೇಕು ಅಂತ ಹೇಳಿದಲ್ಲ, ಕರೆಕ್ಟಾಗಿ ಹೇಳ್ತಾ ಇದ್ದೀರಾ ಮಾಡಿ. ಕೀರ್ತಿ ಯಾವ ಜನ್ಮದ ಸಿಟ್ಟನ್ನು ತೀರಿಸ್ಕೊತಾ ಇದ್ದಾರೆ. ಅವರು ನಮ್ಮನ್ನ ಪ್ರತಿದಿನ ಬರೀ ಒಂದು 2 ರಿಂದ 3 ಗಂಟೆಗಳ ಕಾಲ ಅಷ್ಟೇ ದುಡಿಸ್ಕೊಂಡಿರೋದು. ಯಾವುದೇ ಕಾರಣಕ್ಕೂ ಹಗಲು ರಾತ್ರಿ ಅವರು ದುಡಿಸಿಲ್ಲ ನಮ್ಮ ಹತ್ರ. ನಮಗೆ ಇನ್ನೇನು ಹೇಳೋದು, ಸುಳ್ಳು ಹೇಳೋದು ಎಷ್ಟು ಕಷ್ಟ. ಆಮೇಲೆ ಅವರು ಯಾವಾಗಲೂ ನಗ್ನಗ್ತಾ ಇರ್ತಿರ್ಲಿಲ್ಲ. ಚಿತ್ರೀಕರಣದ ವೇಳೆಯಲ್ಲಿ ಬರೀ ಸಿಟ್ಟಲ್ಲೇ ಇದ್ರು, ತುಂಬ ಕೋಪದಲ್ಲಿ ಇರೋರು, ಎಲ್ಲರಿಗೂ ಬೈಯೋರು, ಜಗಳ ಆಡೋರು. ನಮ್ಮ ಯಾರ ಜೊತೆನೂ ಅವರಿಗೆ ಯಾವುದೇ ಭಾವನಾತ್ಮಕವಾದ ಒಂದು ನಂಟನ್ನು ಅವರು ಬೆಳೆಸ್ಕೊಳ್ಳಿಲ್ಲ. ನಾವು ಯಾರು ಇಡೀ ಚಿತ್ರೀಕರಣದ ಅಷ್ಟು ದಿನಗಳಲ್ಲಿ ನಾವು ಯಾರು ಒಬ್ರಿಗೊಬ್ರು ಹತ್ರ ಆಗಲೇ ಇಲ್ಲ. ಹೀಗೆ ಮಾತಾಡ್ತಾ ಹೋಗ್ತಾ ಇದ್ರೆ ಮುಂದಿನ ಸಿನಿಮಾಗೆ ಅವ್ರು ನಿಮ್ಮನ್ನು ಸೇರಿಸ್ಕೊಳ್ಳಲ್ಲ. ಓಕೆ, ವೈಭವ್ ಅಲ್ಲ, ಆಕ್ಚುಲಿ ಫಾಸ್ಟ್ ಆಗೋ ಮಾತಾಡ್ಬೋದು, ಬಟ್ ಒಂದು ಕಾನ್ಶಿಯಸ್ನೆಸ್ ಇಂಗ್ಲಿಷ್ ಬರುತ್ತೆ ಎಲ್ಲ ಒಂದ್ ಕಡೆ ಶಬ್ದ ಬಂದೇ ಬರುತ್ತೆ, ಒಂದೊಂದು ಶಬ್ದ ಅಭ್ಯಾಸ ಆಗೋಗಿದೆ. ಈಗ ಕೋಟಿ ಸಿನಿಮಾ ಬಗ್ಗೆ ಬೇಡ, ಪರಮ್ ಸರ್ ಬಗ್ಗೆ. ನಿಮ್ಮ ಮ್ಯೂಸಿಕ್ ಮಾಡಿಸ್ಬೇಕಾದ್ರೆ ಆದ ಜಂಜಾಟಗಳನ್ನ ತುಂಬ ಸುಳ್ಳುಗಳು ಹೇಳಬೇಕು ಪರಮ್ ಸರ್ ಬಗ್ಗೆ. ಏನೇನಾಯ್ತು, ಸಾಂಗ್ ಎಷ್ಟಿದೆ? ಸತ್ಯ ಹೇಳಿದ್ರೆ ಇಂಟ್ರೆಸ್ಟಿಂಗ್ ಇರುತ್ತೆ ಅದು. ಸಂಗೀತ ಸಂಯೋಜನೆ ನಿರ್ದೇಶಕರು ಕರೆ ಮಾಡಿದಾಗ ನೀನು ಸಂಗೀತ ಮಾಡಬೇಕು ಅಂತ ಕೇಳ್ಕೊಂಡ್ರು. ಆಗ 4 ಧ್ವನಿ ಫಲಕ ಸಿಡಿ ಫಲಕಗಳನ್ನು ಕೊಟ್ಟು ನೀನು ಇದರಲ್ಲಿ 30 ಹಾಡುಗಳಿದೆ, ಈ 30 ಹಾಡುಗಳನ್ನ ಯಥಾವತ್ತು ನೀನು ಮರುಸೃಷ್ಟಿ ಮಾಡಬೇಕು ಈ ಚಿತ್ರಕ್ಕೆ. ಯಾವುದೇ ಹೊಸ ಹಾಡನ್ನು ನೀನು ಮಾಡುವಂತಿಲ್ಲ, ಯಾವುದೇ ಹೊಸ ಸಾಹಿತ್ಯ ಬಳಸುವಂತಿಲ್ಲ, ಎಲ್ಲ ಇರೋದನ್ನೇ ಬಳಸಬೇಕು ಅಂತ ಹೇಳಿ ನನಗೆ ಒಂದು ಪತ್ರಿಕೆ ಕೊಟ್ಟು, ಆ ಪತ್ರಿಕೆಯಲ್ಲಿ ಸುಮಾರು ಒಂದು 100 ಶಬ್ದಗಳನ್ನು ನೀನು ಆಯ್ಕೆ ಮಾಡಿ ಅದರಲ್ಲಿ ಒಂದು ಹಾಡು ಮಾಡಬೇಕು ಅಂತ ಹೇಳಿದ್ರು. ಅದಾದಮೇಲೆ ನಾನು ಆಗಲ್ಲ ಅಂದಿದ್ದಕ್ಕೆ ನನ್ನ ಒಂದು ಕತ್ಲೆ ಕೋಣೆಯೊಳಗೆ ಕೂಡಾಕಿ ಚಾವಟಿಯಿಂದ 40 ಬಾರಿ ನನಗೆ ಏಟನ್ನು ಕೊಟ್ಟು ಅದಾದಮೇಲೆ 5 ಹಾಡುಗಳನ್ನು ಮಾಡಿಸಿದ್ದಾರೆ. ಆ 5 ಹಾಡುಗಳನ್ನು ನಾನು ಮಾಡಿಲ್ಲ, ಅದಕ್ಕೆ ಬೇರೆ ಒಬ್ಬೊಬ್ಬರು ಒಂದೊಂದು ಹಾಡನ್ನು ಮಾಡಿದ್ದಾರೆ. ಈಗ ಸಮಗ್ರವಾಗಿ ಅದಕ್ಕೆ ನನ್ನ ಹೆಸರನ್ನು ಇಡಲಾಗಿದೆ. ಇದು ಕೋಟಿಯ ಸುಳ್ಳಿನ ಒಂದು ಸಂಗೀತ ಪಯಣ. ಅಷ್ಟು ಅಟ್ಟಹಾಸವನ್ನು ಮೆರೆದಿದ್ದಾರೆ ಸರ್. ಕೋಟಿ ಸಿನಿಮಾ ಬಗ್ಗೆ ನಿಜವಾಗ್ಲೂ 1 ನಿಮಿಷ ಮಾತಾಡಿ. ಕೋಟಿ ಕಥೆ ಏನು, ಹೇಗಿದೆ, ಒಂದು ಗ್ಲಿಮ್ಸ್ ಹೇಳಿ, ಹೈಲೈಟ್ ಪಾಯಿಂಟ್ಸ್ ಕೋಟಿ ಬಗ್ಗೆ. ನನಗೆ ದೂರುಗಳಿವೆ ಧನಂಜಯ ಅವ್ರ ಬಗ್ಗೆ, ತುಂಬಾ ದೂರು. ದಯವಿಟ್ಟು ಹೇಳಿ, ಅದನ್ನ ಮಾತಾಡ್ಬೇಡ ಪ್ಲೀಸ್. ಮುಖ್ಯವಾಗಿರುವ ದೂರ ಏನು ಅಂದ್ರೆ, ನಾನು 20 ಸಾರಿ ಅವರಿಗೆ ಓದಕ್ ಕರೆದಾಗ್ಲು, 5-6 ದಿನ ಅವರನ್ನ ಬ್ಲಾಕ್ ಮಾಡಿದಾಗ್ಲು, ಬರೀ ರೀಡಿಂಗಿಗೆ 5 ದಿನ ಅವರು ಬಂದಿದ್ರು ಮತ್ತು ಪ್ರತಿ ಆರ್ಟಿಸ್ಟ್ ಜೊತೆ ಆ ರೀಡಿಂಗ್ ಮಾಡಿದ್ರು. ಒಂದು ಚೂರು ಅವರು ನನ್ನ ಜೊತೆ ತಕರಾರು ಮಾಡ್ಕೊಳ್ಳಿಲ್ಲ. ಆಕ್ಚುಲಿ ಅವ್ರು ಮಾಡ್ಕೋಬೇಕಾಗಿತ್ತು ಅಂತ ಅನ್ಸುತ್ತೆ ನನಗೆ. ಅಂದ್ರೆ ಆವಾಗ ನಾವು ಹೆಚ್ಚು ಅವರನ್ನ ಗೌರವದಿಂದ ನೋಡ್ತೀವಿ. ಯಾವಾಗಲೂ ತೊಂದರೆ ಕೊಡೋರ ಬಗ್ಗೆನೇ ನಮ್ಗೆ ಗೌರವ ಜಾಸ್ತಿ, ಅಥವಾ ಅವರು ಅಯ್ಯೋ ಏನೋ ಅಂದ್ಕೊಂಡ್ರೆ ಅಂತ ಅವರನ್ನ ಭಯದಿಂದ ನೋಡ್ತೀವಿ, ಭಕ್ತಿಯಿಂದ ನೋಡ್ತೀವಿ, ಅವರನ್ನ ಚೆನ್ನಾಗಿ ಇಟ್ಕೊಳ್ಳೋಕ್ಕೆ ಒದ್ದಾಡ್ತೀವಿ. ಅದು ಮನುಷ್ಯನ ಗುಣ. ಬಟ್ ಧನಂಜಯ್ ಇದನ್ನ ಒಂದಿನವೂ ಮಾಡಲಿಲ್ಲ. ನನಗದು ಆಶ್ಚರ್ಯ ಆಗುತ್ತೆ, ಈ ಗುಣ ಇಟ್ಕೊಂಡು ಇವ್ರು ಹೆಂಗೆ ಸರ್ವೈವ್ ಆಗ್ತಾರೆ. ಯಾಕಂದ್ರೆ ನಾನು ಈ ಆರ್ಟಿಸ್ಟ್ಗಳ ಜಗತ್ತನ್ನು ನೋಡಿದವನಾಗಿ ನನಗೆ ಇದು ಒಂದು ದೂರಿದೆ ಅವ್ರ ಬಗ್ಗೆ. ಅದು ನನ್ನ ಮೊದಲನೇ ದೂರು. 2ನೇ ದೂರು, ಅವರು ಇದನ್ನ ಸೀರಿಯಸ್ ಆಗಿ ತಗೊಂಡಿದ್ದಾರೆ ಅಂತ ನಮ್ಗೆ ಅನ್ಸಲ್ಲ. ಅದನ್ನ ಅವರು ನಿಮ್ಗೆ ಫೀಲ್ ಮಾಡಿಸಲ್ಲ. ಯಾವುದೋ ಒಂದು ಕ್ಯಾರವನ್ ಹೋದ್ರೆ ಅವರು ಅಲ್ಲಿ ಯಾರೋ 4 ಜನ ಇದ್ದಿರ್ತಾರೆ, ಅವ್ರ ಜೊತೆ ಮಾತಾಡ್ತಾ ಇದ್ದಿರ್ತಾರೆ. ನನಗೆ ಅಲ್ಲಿ ಯಾವುದೋ ಒಂದು ಸೀನ್ ಇದೆ, ಇವ್ರು ಇದ್ರ ಮೇಲೆ ಧ್ಯಾನ ಮಾಡ್ಬೇಕಲ್ವಾ, ಅವರು ಸೀರಿಯಸ್ ಆಗಿ ಪ್ರಿಪೇರ್ ಆಗ್ಬೇಕು ಅಂತ ನನ್ಗೆ ಆಸೆ. ಅವ್ರು ಸೀದಾ ಬರ್ತಾರೆ ಅಂಡ್ ಬಂದಾಗಲೂ ಆ ಕಟ್ ಮತ್ತು ಅಂದ್ರೆ ಆಕ್ಷನ್ ನಡುವೆ ಅವರು ಭಯಂಕರ ಆರಾಮಾಗಿರ್ತಾರೆ. ಆಕ್ಚುಲಿ ಸಂಬಂಧ ಇಲ್ಲದೆ ಇರೋದನ್ನೇ ಮಾತಾಡ್ತಾ ಇರ್ತಾರೆ ಅಲ್ಲಿ, ಅಂದ್ರೆ ಸೀನಿಗೆ ಸಂಬಂಧ ಇಲ್ಲದೆ ಇರೋದು. ಆದ್ರೆ ಆ ಆಕ್ಷನ್ ಅಂತಂದಾಗ ಅದಕ್ಕೆ ಅವ್ರಿಗೆ ಹೋಗೋದು ಅವರಿಗೆ ಬಹಳ ಈಸಿಯಾಗಿ ಆಗತ್ತದು. ಅಷ್ಟು ಈಸಿನೂ ಮಾಡ್ಕೋಬಾರ್ದು ಆ್ಯಕ್ಟಿಂಗ್ ಅಂತ ನನಗೆ. ಅಂದರೆ ಕೆಲವು ಸಾರಿ ಹೊಟ್ಟೆ ಕಿಚ್ಚಾಗುತ್ತೆ. ಈ ಸಿನಿಮಾದಲ್ಲಿ ನಾನು ಇದನ್ನು ಎಲ್ಲಿ ನಿಂತ್ಕೊಂಡು ಬೇಕಾದರೂ ಹೇಳಬಲ್ಲೆ. ಈ ಸಿನಿಮಾವನ್ನು ನೀವು ಬರವಣಿಗೆ ಚೆನ್ನಾಗಿರುತ್ತೆ ಅಂತ ಬರಬೇಡಿ, ಅಥವಾ ಈ ಸಿನಿಮಾದಲ್ಲಿ ಸಿಕ್ಕಾಪಟ್ಟೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಅಂತ ಬರಬೇಡಿ, ಮನೋರಂಜನೆ ಸಿಗುತ್ತೆ ಅಂತ ಬರಬೇಡಿ. ಅದೆಲ್ಲ ಇದೆ ಅನ್ನೋದು ನನ್ನ ಅನಿಸಿಕೆ. ಆದರೂ ಅದು ನಿಮ್ಮ ನಿರೀಕ್ಷೆ ಬೇಡ. ನನಗೆ ಧನಂಜಯ್ ಅವರ ಅಭಿನಯ ಅದನ್ನು ನೋಡೋದಕ್ಕೆ ನೀವು 100 ರೂಪಾಯಿ ಖಂಡಿತ ಕೊಡಬಹುದು ಅನ್ನೋದು ನನ್ನ ಅನಿಸಿಕೆ. ಅವರು ಸಿಂಗಲ್ ಹ್ಯಾಂಡೆಡ್ಲಿ
ಅದನ್ನ ಡೆಲಿವರ್ ಮಾಡಿದ್ದಾರೆ. ಒಬ್ಬ ಕಲಾವಿದ ಒಂದು ಪಾತ್ರವನ್ನ ಇಷ್ಟು ಆರಾಮಾಗಿ ಅರ್ಥ ಮಾಡಿಕೊಂಡು ಲೀಲಾಜಾಲವಾಗಿ ಒಂದು ಬಿಹೇವ್ ಮಾಡೋದು ಅಂತೀವಲ್ಲ, ಅದನ್ನ ಅವರು ಅಷ್ಟು ಆರಾಮಾಗಿ ಮಾಡಿದ್ದಾರೆ. ಅಂಡ್ ಅದ್ರ ಬಗ್ಗೆ ಒಂದು ಕಿಂಚಿತ್ತು ಹೆಮ್ಮೆ ಇಲ್ಲ ಅವರಿಗೆ. ನನಗದು ನನ್ನ ದೂರು. ಅವರು ಹೆಮ್ಮೆ ಪಡ್ಲಿ. ಒಂದು ಚೂರು ಅವರು ನಮ್ಗೆಲ್ಲ ತೊಂದರೆ ಕೊಡಬೇಕು. ಒಂದ್ ಕಡೆ ಎಲ್ಲೋ ಒಂದು ದಿನ ಹೇಳಿದ್ರು, ಫಸ್ಟ್ ಟೈಮ್ ತರ ನಾನು ನಡ್ಸ್ಕೊಂಡಿದ್ದೀನಿ ಅಂತ. ಹೌದು, ಅದನ್ನ ಅವರು ಆಕ್ಚುಲಿ ಅಲ್ಲೇ ಬೈಬೋದಾಗಿತ್ತು. ನನಗೆ ಅವರು ಬೈದಿಲ್ಲ. ಅವ್ರು ಬೈಬೇಕು. ಯಾಕೆಂದ್ರೆ ಇಲ್ಲದಿದ್ರೆ ನಾವೆಲ್ಲ ಸೇರಿ ಹರಿದು ಮುಕ್ಕಿ ತಿಂದ್ಬಿಡ್ತೀವಿ. ಇದಂತೂ ಪಕ್ಕ. ಈ ಇಂಡಸ್ಟ್ರಿ ಹಂಗೆ ಇರೋದು. ಜಸ್ಟ್ ಆಡಿಂಗ್ ಟು ದಿಸ್ ಪಾಯಿಂಟ್, ಫಸ್ಟ್ ಟೈಮ್ ಪರಮ್ ಸರ್ ಬರ್ದಿರೋ ಕತೆ ಕೇಳಿದಾಗ, ಇಲ್ಲ ಗುರು ದಿಸ್ ಫಿಲ್ಮ್ ಇಸ್ ಅ ಕಂಟೆಂಟ್ ಓರಿಯೆಂಟೆಡ್ ಫಿಲ್ಮ್ ಅಂತ, ಇದು ಕತೆ ಆಧಾರಿತ ಚಿತ್ರ ಅಂತ. ಬಟ್ ಸಿನಿಮಾ ಎಲ್ಲ ಪೂರ್ತಿ ಮುಗಿದ್ಮೇಲೆ ಎಷ್ಟೋ ಹಿಂದೆನೆ, ಕೆಲವು ತಿಂಗಳ ಹಿಂದೆನೆ ಫಸ್ಟ್ ಕಾಪಿನ ನೋಡಿದ್ವಿ. ಅವಾಗ ಅನ್ನಿಸ್ತು, ಇಲ್ಲ ದಿಸ್ ಇಸ್ ಅ ಕ್ಯಾರೆಕ್ಟರ್ ಡ್ರಿವನ್ ಫಿಲ್ಮ್ ಅಂತ. ದಟ್ ಈಸ್ ಅ ಕಾಂಟ್ರಿಬ್ಯೂಷನ್ ಆಫ್ ಎನ್ ಆಕ್ಟರ್. ಒಂದು ಫಸ್ಟ್ ಟೈಮ್ ಕತೆ ಕೇಳಿದಾಗ ಇಲ್ಲ ಇದು ಕತೆ ಆಧಾರಿತ ಚಿತ್ರ ಅಂತ ಅನ್ಸಿ, ಇಡೀ ಸಿನಿಮಾನ ಒಂಥರ ಹೆಗಲ್ ಮೇಲೆ ಹಾಕೊಂಡು ಹೀಸ್ ಕ್ಯಾರಿಡ್ ದ ಫಿಲ್ಮ್ ಲೈಕ್ ಒನ್ ಸೂಪರ್ ಡೂಪರ್. ನಮ್ಗೆ ಅಲ್ಟಿಮೇಟ್ಲಿ ರೈಟಿಂಗ್ ಚೆನ್ನಾಗಿದ್ರಷ್ಟೇ ನಾವು ಏನೇ ಎಂಥ ಆ್ಯಕ್ಟರ್ ಆದ್ರೂ ನಮ್ಮ ಕೆಲಸ ಕಾಣಕ್ಕೆ ಸಾಧ್ಯ. ರೈಟಿಂಗ್ ಚೆನ್ನಾಗಿಲ್ಲ ಅಂದರೆ ನಾವು ಎಂಥ ಆ್ಯಕ್ಟರ್ ಇದ್ರೂ ತುಂಬ ಕೆಟ್ಟ ನಟ ಅಂತಾನೆ ಕಾಣಕ್ಕೆ ಸಾಧ್ಯ. ಎಲ್ಲ ಕ್ರೆಡಿಟ್ ಆ ಬರವಣಿಗೆಗೆ ಹೋಗುತ್ತೆ. ಇದು ಬಿಗ್ ಬಾಸ್. ವಾಸುಕಿ ವೈಭವ್. ಮನ್ಸಿಂದ ಯಾರೂನು ಕೆಟ್ಟೋರಲ್ಲ. ಆ ಹಾಡನ್ನ ಇಲ್ಲಿ ಒಮ್ಮೆ ಹಾಡಿ ಎಂದು ಬಿಗ್ ಬಾಸ್ ಅಪೇಕ್ಷಿಸುತ್ತಾರೆ. ಮನ್ಸಿಂದ ಯಾರೂನು ಕೆಟ್ಟೋರಲ್ಲ, ಸೀರಿಯಲ್ ಅವ್ರ ಸಿನಿಮಾಗೆ ಬಂದ್ಬಿಟ್ರಲ್ಲ, ಡಾಲಿಯ ಡೇಟ್ಸ್ ಅಂತೂ ಸಿಕ್ಬಿಡ್ತಲ್ಲ. ಸಿನಿಮಾ ಶೂಟಿಂಗ್ ಅಲ್ಲಿ ಡಾಲಿಗಿಂತ ಪರಮೇ ಜಾಸ್ತಿ ಟೇಕ್ಸ್ ತಗೊಂಡಿದ್ದಾರೆ. ಡಾಲಿ ಅವರು ತಂದೆ ತಾಯಿ ಮಾತನ್ನ ತುಂಬಾ ಕೇಳ್ತಾರೆ. ಹೌದು, ಕೇಳ್ತೀನಿ. ತಂದೆ ತಾಯಿ ಆಲ್ರೆಡಿ ಒಂದು ಹುಡುಗಿನ ತೋರಿಸಿದಾರೆ, ಆದ್ರೂ ಇನ್ನೂ ಹೋಗ್ತಿಲ್ಲ. ಅಲ್ಲ, ಎಲ್ಲದನ್ನು ಕೇಳಲ್ಲ. ನನಗೆ ಹೆಂಗ್ ಬೇಕಾಗೆ ಆಟ 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 700 ಆಟ, ರಾಜ್ಯಾದ್ಯಂತ 700 ಆಟ, ನಾಗರಿಕರೇ ಬಂಧುಗಳೇ, 1000 ಆಟ. ಬಟ್ ಇದು ಕೋಟಿಯ ಆಟ. ಯಾರ್ಯಾರು ಕಳ್ತನ ಮಾಡಿದಿರಿ, ಯಾರ್ಯಾರು ಕಳ್ತನ ಮಾಡಿಲ್ಲ ಅಂತ ಅನ್ಕೊಂಡಿದೀರಾ, ಯಾರ್ಯಾರು ಜಗತ್ತಲ್ಲಿ ನಾನು ತುಂಬಾ ನಿಯತ್ತಾಗಿ ಬದುಕ್ತಾ ಇದ್ದೀನಿ ಆದ್ರೆ ಜಗತ್ತು ಸರಿ ಇಲ್ಲ ಅಂತ ಅನ್ಕೊಂಡಿದೀರಾ, ಎಲ್ಲರೂ ನೋಡ್ಲೇಬೇಕಾಗಿರೋ ಚಿತ್ರ ಕೋಟಿ. ಕೋಟಿ ಬರ್ತೈತೆ ಧಮಕ ಇನ್ಯಾಲೆ, ಕೋಟಿ ಬರ್ತೈತೆ ಹಾಕಪ್ಪ ಚಪ್ಪಾಳೆ, ಒನ್ ಅಂಡ್ ಓನ್ಲಿ ಒತ್ತ ಕಿಡಿವತ್ತ ಡಾಲಿ ಧನಂಜಯ್. ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತಿರೇ ಮನ್ಸುಗೊಳ್ಳೆದು.